ಎಲ್ಲ ಕನ್ನಡ ಪೋಸ್ಟ್ ವೀಕ್ಷಕರಿಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತು ನಾವು ಹಾಸನದ ಪ್ರಸಿದ್ಧ ಕಾಫಿ ಶಾಪ್ ಸರ್ಪ್ರೈಸ್ ಕಾಫಿ ಕೆಫೆ ನಾವಿದ್ದೀವಿ ಇವತ್ತು. ನಮಸ್ಕಾರ, ನನ್ನ ಹೆಸರು MN ಪ್ರದೀಪ್ ಕುಮಾರ್ ಅಂತ. ಇವಾಗ ನಾವಿರೋದು ಆಕ್ಚುಲಿ ಸಕಲೇಶ್ಪುರದಲ್ಲಿ, ಆದರೆ ನಾವು ನಮ್ಮ ಕಾಫಿ ಪ್ಲಾಂಟು ಹಾಸನದಲ್ಲಿ ಮಾಡಿರೋದ್ರಿಂದ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮ ಹಾಸನ ಹೊಯ್ಸಳರ ನಾಡು. ಎಸ್ ಸರ್, ಹೌದು. ಶಿಲ್ಪ ಕಲೆಗಳ ಬೀಡು ಇದು. ಸೊ ಹಾಗಾಗಿ ನಾವ್ ಯಾಕೆ ನಮ್ಮ ಒಂದು ಆಸೆನ ಇಲ್ಲಿಂದನೇ ಶುರು ಮಾಡ್ಕೊಂಡು ಮುಂದೆ ಹೋಗ್ಬಾರ್ದು ಅಂತ ಒಂದು ಆಲೋಚನೆ ಮಾಡಿ ಈ ಜಾಗ ನಾವು ಎದುರುಗಡೆ ಬರ್ತಾ ಇರ್ತೀವಿ. ಸೊ ಈ ಜಾಗ ವೇಕೆಂಟ್ ಆಗಿದೆ ಅಂತ ಗೊತ್ತಾಯ್ತಲ್ವಾ, ಅವಾಗ ನಾವೇನ್ ಮಾಡಿದ್ವಿ, ಮಾತಾಡಿದ್ವಿ. ಓನರ್ ಬಂದ್ಬಿಟ್ಟು ಹೇಳಿದ್ರು, ನೀವೇನ್ ಮಾಡಕ್ ಹೊರಟಿದ್ದೀರಾ ಇಲ್ಲಿ ಅಂತ ಅಂದ್ಬಿಟ್ಟು. ನಾವ್ ಹೇಳಿದ್ವಿ, ಸರ್ ನಾವು ಕಾಫಿ ಶಾಪ್ ಮಾಡ್ತೀವಿ ಅಂತ. ಏನ್ ಕಾಫಿ ಶಾಪ್ ಅಂತ ನಾವ್ ಹೇಳಿದ್ವಿ, ಈ ತರ ಸರ್ಪ್ರೈಸ್ ಅಂತ ನಾವೊಂದು ಕಾಫಿ ಬ್ರ್ಯಾಂಡ್ ಮಾಡಿದ್ವಿ. ವಿ ಆರ್ ಫ್ರಮ್ ಸಕಲೇಶ್ಪುರ. ಸೊ ನಮ್ಗೆ ಕಾಫಿ ಶಾಪಿಗೋಸ್ಕರ ಈ ಜಾಗ ಕೊಡಿ ಅಂತ. ಕಾಫಿ ಶಾಪಾ? ಓಕೆ, ಹಾಗಿದ್ರೆ ಓಕೆ, ಬಟ್ ಒಂದ್ ಕಂಡೀಷನ್, ನೀವು ಇವ್ರು ವೆಜಿಟೇರಿಯನ್ ಮಾತ್ರ ಆಗಿರ್ಬೇಕು ಅಂತ. ಸರ್ ಕಾಫಿ ವೆಜಿಟೇರಿಯನ್ ಸಾರ್ ಅಂತಾನೆ ಹೇಳಿದ್ರೆ, ಬಟ್ ದೆನ್ ಹಿಸ್ ಕನ್ಸರ್ನ್ ವಾಸ್ ಕಾಫಿ ಜೊತೆಗೆ ನೀವೇನ್ ಕೊಡ್ತಿರಲ್ಲ ಅದು ಕೂಡ ವೆಜಿಟೇರಿಯನ್ ಆಗಿರ್ಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ಇವಾಗ ಕೆಲವೊಂದು ಕಾಫಿ ಶಾಪ್ ಅಲ್ಲಿ ಕೆಲವೊಂದು ನಾನ್ ವೆಜ್ ಐಟಮ್ಗಳು ಇರೋದ್ರಿಂದ ನಮ್ಮ ಈ ಕಾಫಿ ಪ್ರಿಯರು ವೆಜಿಟೇರಿಯನ್ ಆಗಿದ್ರೆ ಅವ್ರಿಗೊಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಮಾಡೋದಕ್ಕೆ. ಆಮೇಲೆ ನಾವೇನ್ ಯೋಚನೆ ಮಾಡಿದ್ವಿ ಅಂತಂದ್ರೆ, ನಮ್ಮ ಎಲ್ಲಾ ಮುಂದೆ ಆಗುವಂತ ಎಲ್ಲಾ ಕಾಫಿ ಶಾಪ್ ಅಲ್ಲೂ ವಿಲ್ ಮೇಕ್ ಶೋರ್ ದಟ್ ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರ್ತೀವಿ. ಇಟ್ಸ್ ವೆರಿ ಗುಡ್ ಕಾನ್ಸೆಪ್ಟ್ ಸರ್, ಇಟ್ಸ್ ವೆರಿ ನೈಸ್ ಕಾನ್ಸೆಪ್ಟ್. ಅದು ತುಂಬಾ ಬೇಕೇ ಬೇಕು ಅಂತ. ನಮ್ಮ ಕಾಫಿ ಎಲ್ಲಿ ಶುರು ಆಯ್ತು ಅಂತಂದ್ರೆ, ನಮ್ಮ ಕಾಫಿ ಶುರು ಆಗಿದ್ದಕ್ಕೆ ಇನ್ನು ತುಂಬಾ ಮುಖ್ಯವಾದ ಕಾರಣ, ಆ ಕಾರಣಕರ್ತರನ್ನ ನಿಮ್ಗೆ ಪರಿಚಯ ಮಾಡ್ತೀನಿ. ಸೊ ನಮ್ಮ ಕಾಫಿ ಎಲ್ಲಿ ಶುರು ಆಯ್ತು ಅಂತ, ಫಸ್ಟ್ ನಮ್ಮ ಕಾಫಿ ಎಲ್ಲಿ ಶುರು ಆಯ್ತು ಅಂತಂದ್ರೆ, ನಾವಿಬ್ರು ಸೊ ಹರ್ಷ ಇವರು ಒಂದು 20 ವರ್ಷದಿಂದ ಒಂದು ಏನು ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಲ್ಲಿ ಇದ್ದಾರೆ. ಸೊ ಅವರು ನಮ್ಮ ಭಾರತದಲ್ಲಿರುವಂತ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗೆ ವಿತರಕರಾಗಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ವೆಲ್ಕಮ್ ಟು ಕನ್ನಡ ಪೋಸ್ಟ್. ಸೊ ನಮಗೆ ಏನಂತಂದ್ರೆ, ನಮ್ದೇ ಸ್ವಂತವಾಗಿ ನಮ್ಗೆ ತುಂಬಾ ಖುಷಿ ಪಡುವಂಥದ್ದು, ನಮ್ಗೆ ಆತ್ಮತೃಪ್ತಿ ಆಗುವಂಥದ್ದು ಏನಾದ್ರೂ ಒಂದು ಬ್ರ್ಯಾಂಡ್ ನ ಮಾಡ್ಬೇಕು ಅಂತ ನಾವು ಆಲೋಚನೆ ಮಾಡ್ಕೊಂಡು ಹೋದಾಗ, ಹೌದು ನಾವಿರೋದೇ ಕಾಫಿ ನಾಡು, ನಾವು ಕಾಫಿನೇ ಯಾಕೆ ನಾವು ಮುಂದಕ್ಕೆ ತಗೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಕಾಫಿ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಆಮೇಲೆ ಹೆಸರಿಡ್ಬೇಕಾದಾಗ ನಾವು ಸಾಕಷ್ಟು ಆಲೋಚನೆ ಮಾಡಿದ್ವಿ, ಯಾವ ತರ ಹೆಸರಿಡ್ಬೇಕು, ಆ ಹೆಸರಲ್ಲಿ ಏನಿರ್ಬೇಕು, ಈ ತರ ಸಾಕಷ್ಟು ಅವಲೋಕನಗಳು ಮಾಡಿದ್ವಿ. ಅಂಡ್ ಅದು ಒಂದೇ ದಿನಕ್ಕೆ ಬರಲಿಲ್ಲ, ಅದು ಸುಮಾರು ತಿಂಗಳುಗಳಾಗೋಯ್ತು. ಎಷ್ಟೊಂದ್ಸತಿ ಏನಾಗತ್ತೆ ಅಂತಂದ್ರೆ, ನಾವು ರಾತ್ರಿ ಚರ್ಚೆ ಶುರು ಮಾಡಿರ್ತೀವಿ, ನಮ್ ಚರ್ಚೆ ಮುಗಿಯೋಷ್ಟೊಳಗೆ ಬೆಳಗ್ಗೆ ಆಗಿರೋದು ಉಂಟು. ಸೊ ನಮ್ ಕಾಫಿ ಇವತ್ತು ಕೂಡ ನಾನು ಬಂದಾಗ ಈ ವರ್ಡ್ ಯೂಸ್ ಮಾಡಿದೆ, ಇಟ್ಸ್ ಸರ್ಪ್ರೈಸ್ ಅಂತಂದ್ರೆ. ಅವಾಗ ನಮ್ಮ ಏನು ಹರೀಶ್ ಅವರು ಕೂಡ ಅದನ್ನ ಹೇಳಿದ್ರು, ಮೇಲೆ ನೋಡಿ ಬೋರ್ಡ್ ಇದೆ ಸರ್ಪ್ರೈಸ್. ಸೊ ಹಾಗಾಗಿ ಸೊ ನೀವು ಯಾವುದೇ ಒಂದು ಕಮಾಡಿಟಿ ತಗೊಳ್ಳಿ, ಅದಕ್ಕೆ ಯಾವುದೇ ಒಂದು ಜಾತಿ ಭೇದ ಅಂತದ್ದು ಏನು ಇರೋದಿಲ್ಲ. ಹೌದು, ಯಾವುದೇ ಕಮಾಡಿಟಿ, ಅಕ್ಕಿ ಯಾವ ಜಾತಿ ಯಾವ ಮತ ಯಾವುದೂ ಅಲ್ಲ, ಎಲ್ಲರಿಗೂ ಬೇಕು ಅನ್ನ. So something similar as coffee. Coffee kuda adene. Haudu, definitely. So we wanted to have a name that is for everybody. Yes. And it should be like rememberable. So ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ, ಯಾವುದೇ ಒಂದು ಹೆಸರು ಸುಲಭವಾಗಿ ನೆನಪಿಗೆ ಬರಬೇಕು ಅಥವಾ ನೆನಪಲ್ಲಿ ಉಳಿಬೇಕು. ಹೌದು. ಓಕೆ, ಸೊ ಬಂದಾದ್ಮೇಲೆ ಕಾಫಿ ಕುಡ್ದಾದ್ಮೇಲೆ ನಮ್ ಕಾಫಿ ರುಚಿ ಅವ್ರಿಗೆ ಉಳಿದ್ಮೇಲೆ ಇನ್ನು ಕಾಫಿ ಹೆಸರು ಇನ್ನೂ ಆರಾಮಾಗಿ. ಸೊ ಅದನ್ನ ನಾವು ಅವತ್ತೇನೆ ಒಂದ್ ಸ್ವಲ್ಪ ಆ ವಿಷನ್ ಇಟ್ಕೊಂಡು ನಾವು ನಮ್ಮ ಕಾಫಿನ ಶುರು ಮಾಡಿದ್ವಿ. ನೈಸ್. ಇನ್ನ ಕಾಫಿ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಕಾಫಿ ಅಂದ ತಕ್ಷಣನೇ ನಮ್ಮ ಮೈಂಡ್ಗೆ ಒಂದು ಬರೋದು ಏನು ಅಂತಂದ್ರೆ, ಒಂದು ಎನರ್ಜಿ. ಹೌದು. ಅದ್ರ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಪ್ರೀತಿ ಅಂತ ಬರುತ್ತೆ. ಡೆಫಿನೆಟ್ಲಿ, ಹೌದು ಸರ್, ಆಯ್ತಾ. ಸೊ ನಮ್ಗೆ ಒನ್ ಆಫ್ ದಿ ಇನ್ಸ್ಪಿರೇಷನ್, ನಾನು ಕಾಫಿ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಕ್ ಹೊರಟಾಗ, ಸೊ ಕಾಫಿ ಪುಡಿ ಸಾಕಮ್ಮ ಅಂತ ಒಬ್ರು ಬರ್ತಾರೆ. ಹೌದು. ಕೊಡಗಿನವರು. ಅವರು ಬೆಂಗಳೂರಲ್ಲಿ ಸುಮಾರು ಹಾಸ್ಟೆಲ್ಗಳಿಂದ ಅವರು ತುಂಬಾ ದೊಡ್ಡ ದಾನಿಗಳು. ಪ್ಲಸ್ ಅವರು ಮಹಾರಾಜರ ಆಸ್ಥಾನದಲ್ಲೂ ಅವ್ರಿಗೆ ಪೊಸಿಷನ್ ಇತ್ತು. ಅವರು ನಮ್ಮ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿನ ಬಹಳ ಪ್ರಮೋಟ್ ಮಾಡಿದ್ರು. ಎಲ್ಲಿ ಪ್ರಮೋಟ್ ಮಾಡ್ತಿದ್ರು ಅಂದ್ರೆ ಬೆಂಗಳೂರಲ್ಲಿ ಕಾಫಿ ಪುಡಿ ಸಾಕಮ್ಮ ಅಂತ ಬಹಳ ಹೆಸರು. ಐ ಕ್ಯಾನ್ ಸೇ ಶಿ ಇಸ್ ದ ಫಸ್ಟ್ coffee entrepreneur in our India. Definitely, ಹೌದು. That we should be proud that she is from our ನಮ್ಮ ಕರ್ನಾಟಕದಿಂದ. ಖಂಡಿತ. So
ಅವ್ರ ಕಥೆನ ನಾನು ಬಹಳಷ್ಟು ಓದಿದಾಗ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಆದ್ವಿ. ಎಸ್ ಡೆಫಿನೆಟ್ಲಿ ಹೌದು ಇನ್ನೂ ಜಾಸ್ತಿ ಇನ್ಸ್ಪೈರ್ ಆದ್ವಿ. ಅದಾದ್ಮೇಲೆ ಎಲ್ಲರಿಗೂ ಗೊತ್ತಿರಂಗೆ ನಮ್ ಸಿದ್ಧಾರ್ಥ್ ಅವರು ಹೌದು ಎಸ್ ಹೌದು ಲಾಸ್ಟ್ ಟೈಮ್. ಬಟ್ ಏನಂದ್ರೆ ಅವರು ಅಷ್ಟೇ, ಅವ್ರದ್ದು ಏನಿದೆ ಟ್ಯಾಗ್ಲೈನು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ಕಾಫಿ. ಸೊ ಎಂಡ್ ಆಫ್ ದ ಡೇ ಕಾಫಿ ಅಂತ ಬಂದ ತಕ್ಷಣ ನಿಮ್ಗೆ ಮತ್ತೆ ಆ ಪ್ರೀತಿ ಅನ್ನೋದು ಇರಬೇಕು. ಸೊ ನಮ್ಮಲ್ಲಿ ಕಾಫಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ನಾವು ಆಳವಾಗಿ ಹೋದ್ಮೇಲೆ ಆಮೇಲೆ ನಾವು ಯೋಚನೆ ಮಾಡಿದ್ವಿ ಸೊ ಕಾಫಿ ಕರೆಕ್ಟ್ ಆಗಿದೆ ಅಂತ. ಆಮೇಲೆ ಈಗ ನಾವು ನಿಮ್ಗೆ ಸುಮಾರು ದಿನಗಳ ನಂತರ ಮೀಟ್ ಮಾಡ್ತೀವಿ ಅಂದ್ರೆ ನಾವ್ ಹೇಳೋ ಮೊದಲನೇ ಇದೆ, ಬನ್ನಿ ಸರ್ ಕಾಫಿ ಕುಡಿಯೋಣ. ಎಸ್ ಹೌದು. ನೀವು ಹೋದ್ಮೇಲೆ ನೀವ್ ಏನ್ ಕುಡಿತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ವೆನ್ ಯು ಆರ್ ಆಸ್ಕಿಂಗ್, ವೆನ್ ಯು ಆರ್ ಗ್ರೀಟಿಂಗ್, ಅಂದ್ರೆ ನೀವು ಒಬ್ಬರನ್ನೊಬ್ರು ಪರಿಚಯ ತುಂಬಾ ದಿನ ಆದ್ಮೇಲೆ ಪರಿಚಯ, ಸರ್ ಕಾಫಿ ಕುಡಿಯೋಣ. ಎಸ್ ಸೊ ಹಾಗಾಗಿ ನಮ್ಮ ಪ್ರೀತಿಯ ಭಾಷೆ ಕಾಫಿ ಅಂತ ಬಂದಿದೆ ನಮಗೆ. ಸೊ ಈ ರೀತಿ ಸೊ ಕಾಫಿ ಅಷ್ಟು ಇಂಪಾರ್ಟೆಂಟ್ ನಮಗೆ ಸೌತ್ ಇಂಡಿಯನ್ಸ್. ಅದು ನಮ್ದೊಂದು ಮೆಮರಿ ಕೂಡ. ಮೀಟಿಂಗ್ ಆಫ್ ಫ್ರೆಂಡ್ಸ್ ತುಂಬಾ ವರ್ಷಗಳ ನಂತರ ಸ್ನೇಹ ಭೇಟಿಯಾದಾಗ ಆ ಒಂದು ಕಾಫಿ ಕುಡಿತೀವಲ್ಲ, ಸೊ ಆ ಒಂದು ಸ್ನೇಹ ಮತ್ತೆ ಆ ಕಾಫಿ ಕಾಂಬಿನೇಷನ್ ಇದೆಯಲ್ಲ ಸರ್, ಅದು ಫಾರ್ ಎವರ್. ಅದು ಎಂದಿಗೂ ಕೂಡ ಅದು ನಮಗೆ ನೆನಪಿರುತ್ತೆ. ಅದು ಹೌದು. ಸೊ ನನಗೆ ಅನ್ಸೋದು ಏನಪ್ಪ, ದಿಸ್ ಒನ್ ಆಫ್ ದ ಬೆಸ್ಟ್ ವೆನ್ಯೂ ಏನು ಪ್ಲೇಸ್ ಇದೆ ಇವತ್ತು, ಏನು ಇವು ಸರ್ಪ್ರೈಸ್ ಕಾಫಿ ಏನಿದೆ ಇವತ್ತು, ದಿಸ್ ಇಸ್ ಅ ಟಾಕ್ ಆಫ್ ದ ಟೌನ್ ಆಕ್ಚುಲಿ. ಹೌದಾ ಸರ್? ಆಗಿದೆ ಈಗ. ಸೊ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ಯಾವ ಕಾಫೀಸ್ ಇದೆ ನಿಮ್ಮಲ್ಲಿ. ಗೋ ಹೆಡ್. ಓಕೆ, ಸಿ ಬೇಸಿಕಲಿ ಫಸ್ಟ್ ನಾವು ಇಲ್ಲಿ ಏನು ಡಿಪಿಕ್ಟ್ ಮಾಡಿದೀವಿ ಅಂತ, ಏನ್ ತೋರಿಸಿದೀವಿ ಅಂತಂದ್ರೆ ಕಾಫಿ ಹೇಗೆ ನಮ್ಮ ಭಾರತಕ್ಕೆ ಬಂದಿದೆ, ಅದು ಹೇಗೆ ತಲುಪಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ, ಒಂದು ಸಣ್ಣ ಪಿಕ್ಟೋರಿಯಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಬ್ಯೂಟಿಫುಲ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಕಾಫಿ ಶಾಪಿಗೆ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಓದ್ತಾ ಇರುವಂತ ಒಂದು ಮಕ್ಕಳು ಬಂದ್ರು ಕೂಡ ಈ ಚಿತ್ರಗಳನ್ನ ನೋಡಿದಾಗ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಅರೇಬಿಯಾ, ದಟ್ ಇಸ್ ಇಥಿಯೋಪಿಯಾ ಇಸ್ ದಿ ಪ್ಲೇಸ್ ವೇರ್ ಲೈಕ್ ಕಾಫಿ ಬೀನ್ ಅಂತ ಅವ್ರಿಗೆ ಗೊತ್ತಾಗಿದ್ದು. ಅದು ಒಂದು ಕತೆ ಇದೆ, ಏನೋ ಒಬ್ಬ ಕುರಿ ಕಾಯೋನು, ಆ ಕುರಿಗಳಿಗೆ ಎಲ್ಲಿಂದ ಆ ತರ ಎನರ್ಜಿ ಬರ್ತಾ ಇದೆ ಅಂತ ಅವ್ರು ಅಲ್ಲಿ ಅವಾಗ ಕಂಡಿಡ್ಕೊಂಡ್ರಂತೆ ಅವಾಗ. ಸೊ ಅದು ಅಲ್ಲಿಂದ ಈ ಮಾರ್ಗವಾಗಿ ಅದು ನಮ್ಮ ಭಾರತ ದೇಶಕ್ಕೆ ಬಾಬಾ ಬುಡನ್ ಅನ್ನೋರು ತಗೊಂಡ್ ಬಂದ್ರು. ಅವರು ಮೆಕ್ಕಾ ಪ್ರವಾಸಕ್ಕೆ ಹೋದಾಗ ಅಲ್ಲಿಂದ ಆ ಕಾಫಿನ ತಗೊಂಡ್ ಬಂದ್ರು. ಅವಾಗ ಅರೇಬಿಯನ್ ಕಂಟ್ರೀಸ್ ಅಲ್ಲಿ ಅದು ಟಾಪ್ ಸೀಕ್ರೆಟ್ ಆಗಿದೆ. ಸುಮಾರು ಒಂದು 200 ವರ್ಷಗಳ ಕಾಲ ಅದನ್ನ ಆ ಸೀಕ್ರೆಟ್ ನ ಬಿಟ್ಟಿರಲಿಲ್ಲ ಹೊರಗಡೆಗೆ. ಆಮೇಲೆ ಅದು ಸ್ವಲ್ಪ ಹೊರಗಡೆ ಬಂತು. ಸೊ ಆಮೇಲೆ ಅದು ನಮ್ಮ ಭಾರತಕ್ಕೆ ಬಂತು ಬಾಬಾ ಬುಡನ್ ಅವರಾದ್ಮೇಲೆ. ಬಟ್ ಅವ್ರು ಅವಾಗ ತಂದ್ಬಿಟ್ಟು ನಮ್ಮ ಚಿಕ್ಕಮಗಳೂರಲ್ಲಿ ಅವರ ಒಂದು ಪರ್ವತದಲ್ಲಿ ಅದನ್ನ ಹಾಕಿದ್ರು ಅಂತ ಎಲ್ಲ ಹೇಳ್ತಾರೆ. ಬಟ್ ಅದು ಕಮರ್ಷಿಯಲ್ ಆಗಿ ನಾವು ಗ್ರೋ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಬ್ರಿಟಿಷರು ಅದನ್ನ ಕಮರ್ಷಿಯಲಿ ಕಲ್ಟಿವೇಶನ್ ಮಾಡೋದನ್ನ ಅಂತ ಅಂದ್ಬಿಟ್ಟು ಅವರು ಶುರು ಮಾಡಿದ್ರು. ಸೊ we were the top producer actually ಕರ್ನಾಟಕ. ಇಂಡಿಯಾದಲ್ಲೇ ಟಾಪ್ ಪ್ರೊಡ್ಯೂಸರ್ ಆಫ್ ಕಾಫಿ ಆಗಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅದು ನಿಮಗೆ ತಮಿಳುನಾಡಲ್ಲೂ ಸಿಗತ್ತೆ, ಕೇರಳದಲ್ಲಿ ಬೆಳೀತಾರೆ, ಪಾರ್ಟ್ ಆಫ್ ಒರಿಸ್ಸಾ, ಪಾರ್ಟ್ ಆಫ್ ಆಂಧ್ರ ಪ್ರದೇಶಲ್ಲೂ ಕಾಫಿನ ಬೆಳೀತಾರೆ. ಆದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ಕಾಫಿ ಬಹಳ ಉತ್ಕೃಷ್ಟ ಕಾಫಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ದು ಶೇಡ್ ಹಾರ್ವೆಸ್ಟೆಡ್ ಕಾಫಿ ಅಂತ ಹೇಳ್ತಾರೆ. ಅಂದ್ರೆ ನೆರಳಲ್ಲಿ ಬೆಳೆಸೋ ಅಂತ ಒಂದು ಕಾಫಿ. ನಮ್ಮ ಕಾಫಿ ಫ್ಲೇವರ್ಗಳು ಬಹಳ ಯುನೀಕ್ ಆಗಿದೆ. ಓಕೆ, ಇವತ್ತು ಕೂಡ ನಾನು ನಿಮ್ದು ಒಂದು ಕಾಫಿ ಟ್ರೈ ಮಾಡಿದೆ. ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಬಿಕಾಸ್ ನಾವು ಕೂಡ ಬೆಂಗಳೂರಲ್ಲಿ ಆಲ್ ದ ಕೆಫೆಸ್, ಮೆಜಾರಿಟಿ ಆಫ್ ದ ಕೆಫೆಸ್ ವಿ ಆಫನ್ ವಿಸಿಟ್ ಮಾಡ್ತಾ ಇರ್ತೀವಿ. ನಾನು ಇವತ್ತು ಆನೆಸ್ಟ್ ಆಗಿ ನನಗೆ ಫಸ್ಟ್ ಟೈಮ್ ಹ್ಯಾವ್ ಡ್ರಾಂಕ್, ನಾನು ಇವತ್ತು ಕುಡಿದ ಬ್ಲಾಕ್ ಕಾಫಿ. ಐ ಕ್ಯಾನ್ ಸೇ ದಟ್ ಯೂಶುವಲಿ ನಾನು ಬ್ಲಾಕ್ ಕಾಫಿ ಕುಡಿಯೋದಿಲ್ಲ, ಬಟ್ ಐ ಜಸ್ಟ್ ವಾಂಟ್ ಟು ಟ್ರೈ ಮಾಡಬೇಕಿತ್ತು. ಇಸ್ ಒನ್ ಆಫ್ ದಿ ಬೆಸ್ಟ್ ಬ್ಲಾಕ್ ಕಾಫಿ ಐ ಎವರ್ ಹ್ಯಾಡ್. ಇವತ್ತು ನನಗೆ 42 years old today. But today, even if I compare myself, ಏನು ನಿಮ್ಮ ಒಂದು ಏನ್ ಕೆಫೆ ಇದೆ ಬೆಂಗಳೂರು ಕೆಫೆಗೆ ಕಂಪೇರ್ ಮಾಡಿದ್ರೆ ನನಗೆ ಅನ್ಸೋದು ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಹಾಸನಲ್ಲಿರುವಂತ ಮತ್ತೆ ಹಾಸನ ಜಿಲ್ಲೆಯಲ್ಲಿರುವಂತ ಕರ್ನಾಟಕ ರಾಜ್ಯದವರು ಕೂಡ ಟೇಸ್ಟ್ ಮಾಡಬೇಕು ಅಂತ ಬ್ಲಾಕ್ ಕಾಫಿ. ಯೂಶಲಿ ಬ್ಲಾಕ್ ಕಾಫಿ ಯಾರು ಪ್ರಿಫರ್ ಮಾಡೋದಿಲ್ಲ, ಬಟ್ ಇಫ್ ಯು ಟ್ರೈ ಒನ್ ಬ್ಲಾಕ್ ಕಾಫಿ ಹಿಯರ್, ಐ ಥಿಂಕ್ ಯು ವಿಲ್ ಗೆಟ್ ಅಡಿಕ್ಟೆಡ್ ಟು ದಿಸ್ ಬ್ಲಾಕ್ ಕಾಫಿ. ಇಟ್ಸ್ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇಲ್ಲಿ ಇನ್ನೊಂದು ಚಿತ್ರ ಹಾಕಿದೀವಿ, ನಮ್ಮ ಕಾಫಿ ಪ್ರೋಸೆಸಿಂಗ್ ಹೇಗ್ ಮಾಡ್ತಾರೆ ಅಂತ. ಈಗ ರೈತರು ಪ್ಲಾಂಟರ್ಸ್ ಕಾಫಿ ಬೆಳೆದ್ಮೇಲೆ ಆ ಬೆಳೆದಿರೋ ಕಾಫಿ ಬೀನ್ ನ ಸನ್ ಡ್ರೈ ಮಾಡ್ತಾರೆ ಅಂತ. ಸನ್ ಡ್ರೈ ಆ ಬೀನ್ ಇದ್ರ ಮಧ್ಯದಲ್ಲಿ ನಾವು ಒಂದು ಇದಾಕಿದೀವಲ್ಲ, ಶೋಯಿಂಗ್ ಇಟ್ ಆಸ್ ಅ ಸನ್ ತರ. ಅಂದ್ರೆ ಬೇಸಿಕಲಿ ಇಟ್ ಗೆಟ್ಸ್ ಡ್ರೈಡ್ ಅಂಡರ್ ಸನ್ ಫಾರ್ 11 days, 12 days. ಅದಾದ್ಮೇಲೆ ಅದು ಹಲ್ಲಿಂಗ್ ಆಗುತ್ತೆ. ಮತ್ತೆ ಹಲ್ಲಿಂಗ್ ಆದ್ಮೇಲೆ ಮತ್ತೆ ತಿರ್ಗಾ ಇನ್ನೊಂದು ರೌಂಡ್ ನಿಮಗೆ ಸನ್ ಡ್ರೈ ಮಾಡಾದ್ಮೇಲೆ ಇಟ್ ಗೋಸ್ ಇನ್ ಟು ದ ರೋಸ್ಟಿಂಗ್ ಪ್ರೊಫೈಲ್. ಸೊ ಅರೇಬಿಕಾಗೆ ಬೇರೆ ರೋಸ್ಟಿಂಗ್ ಪ್ರೊಫೈಲ್ ಇರುತ್ತೆ, ರೋಬಸ್ಟಾಗ್ ಬೇರೆ ಬೇರೆ ತರ ರೋಸ್ಟಿಂಗ್ ಪ್ರೊಫೈಲ್ಗಳಿರುತ್ತೆ. ಆ ರೋಸ್ಟಿಂಗ್ ಆದ್ಮೇಲೆ ದೆನ್ ವಿ ಗ್ರೈಂಡ್ ಮಾಡಾದ್ಮೇಲೆ ನಾವು ಬ್ಲೆಂಡ್ ಮಾಡಿ, ಇದು ನಮ್ಮ ಸೌತ್ ಇಂಡಿಯನ್ ಫಿಲ್ಟರ್, ಟ್ರೆಡಿಷನಲ್ ಫಿಲ್ಟರ್. ಈ ಸೌತ್ ಇಂಡಿಯನ್ ಟ್ರೆಡಿಷನಲ್ ಫಿಲ್ಟರ್ ಗೆ ಕಾಫಿ ಪೌಡರ್ ನ ಹಾಕಿ ಒಂದು
ರೇಷಿಯೋ ಇದೆ. Yes. ಸೊ ಬೇಸಿಕಲಿ ನಾವು ಸರ್ಪ್ರೈಸ್ ಕಾಫಿಲಿ ಏನ್ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ 1 ಭಾಗ ಕಾಫಿಗೆ Okay. 5 ಭಾಗ ಬಿಸಿ ನೀರನ್ನ ಹಾಕಿ ಡಿಕಾಕ್ಷನ್ ತಗೊಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಆ ಡಿಕಾಕ್ಷನ್ 1 ಭಾಗ ಡಿಕಾಕ್ಷನ್ಗೆ 3 ರಿಂದ 4 ಪಟ್ಟು ಅಂದ್ರೆ 4 ಭಾಗ ಹಾಲು ಹಾಕೊಂಡ್ರೆ ಒಳ್ಳೆ ಅಥೆಂಟಿಕ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಟೇಸ್ಟ್ ಮಾಡಬಹುದು. Okay. ದಟ್ ಇಸ್ ಸರ್ಪ್ರೈಸ್. ಯು ಆರ್ ರಿವೀಲಿಂಗ್ ಆಲ್ ದ ಸೀಕ್ರೆಟ್ಸ್. ಸರ್, ಇಟ್ ಇಸ್ ಅ ಓಪನ್ ಸೀಕ್ರೆಟ್. ಈಗ ನಾನು ಹೇಳಿದ್ನಲ್ಲ ಸಾಕಮ್ಮ ಅವರು ಅದನ್ನ ಹೇಳ್ಕೊಟ್ಟಿರೋದು, ನಾವೇ ಮೊದಲನೇವರಲ್ಲ. ಇನ್ನೊಂದೇನಂತಂದ್ರೆ ನಮ್ಮ ಆಸೆ ಏನು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಅ ಓಪನ್ ಸೀಕ್ರೆಟ್. ವೆರಿ ನೈಸ್. ಯಾಕೆಂದ್ರೆ ಅಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಬರೋದಿಲ್ಲ. Yes, ಸರ್ಪ್ರೈಸ್ definitely. ಇಸ್ ಅನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡ್ ಇಟ್ ವಿಲ್ ರಿಮೈನ್ ಆಸ್ ಅನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. Yes. ಬಟ್ ಕಾಫಿ ಆಸ್ ಎ ಕಮಾಡಿಟಿ ಇಸ್ ಫಾರ್ ಎವ್ರಿಬಡಿ. Yes, ಸೊ definitely. ಕಾಫಿ ಅನ್ನೋದು ಎಲ್ಲಾರ್ಗೂ ಬೇಕಾಗಿರುವಂತದ್ದು, ಅದು ಎಲ್ಲರ ಆಸ್ತಿ. Yes, definitely. ಅದನ್ನೇ ಖಂಡಿತ. ನಾವು ಇನ್ನೂ ಜಾಸ್ತಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು Yes, ನಮ್ಮ yes. ಒಂದು ಆಸೆ. Yes, very nice, very nice. ಇನ್ನ ನಮ್ಮ ಸರ್ಪ್ರೈಸ್ ಕಾಫಿ ಒಳಗಡೆ ಏನಿದೆ ಅಂತಂದ್ರೆ, ಆಮೇಲೆ ಇಲ್ಲಿ ನೀವು ನೋಡ್ತಾ ಇರೋ ಚಿತ್ರಗಳು ಬಂದ್ಬಿಟ್ಟು ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಅಂದ್ರೆ ಈಗ ನಾವೇನಾದ್ರೂ ಒಂದು ಬ್ರ್ಯಾಂಡ್ ಮಾಡಿದ್ರೆ ನಾವು ರಿಜಿಸ್ಟರ್ ಮಾಡ್ತೀವಲ್ಲ, ಹೌದು. ಅದೇ ತರ ನಮ್ಮ ಭಾರತ ಸರ್ಕಾರದ ಕೆಳಗಡೆ ಇರೋ ಕಾಫಿ ಬೋರ್ಡ್ ಅವರು ಸೊ ನಮ್ಮಲ್ಲಿ ಬರುವಂತ ಕಾಫಿನ ಯುನೀಕ್ ಆಗಿ GI ಟ್ಯಾಗ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಇದು ಒಂದು ರೆಕಗ್ನಿಷನ್ ಕಾಫಿಗೆ. ಸೊ ಏನಂದ್ರೆ ಈ ಕೂರ್ಗಲ್ಲಿ ಬೆಳೆಯುವಂತದಕ್ಕೆ ಇದು GI ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಟ್ಯಾಗ್ ಅಂತ ಅಂದ್ಬಿಟ್ಟು, ಅಂದ್ರೆ ಇಲ್ಲಿ ಬೆಳೆಯುವಂತ ಕಾಫಿಗೆ ಮಾತ್ರ ಈ ತರ ಟ್ಯಾಗ್ ಸಿಗುತ್ತೆ. ಸೊ ಎಲ್ಲೋ ಬ್ರೆಜಿಲ್ ಅಲ್ಲಿ ಕೊಲಂಬಿಯಾದಲ್ಲಿ ಬೆಳೆದಿರೋ ಕಾಫಿಗೆ ಈ ಟ್ಯಾಗ್ ಸಿಗಕ್ ಸಾಧ್ಯ ಇಲ್ಲ. ಇದು ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಇಂಡಿಯನ್ ಕಾಫಿ. ಸೊ ಇದೇನಾಗುತ್ತೆ ಅಂತಂದ್ರೆ ಏನು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಆ ಏರಿಯಾ ವೈಸ್ ಅಲ್ಲಿ ಅದು ಅಲ್ಲಿಗೆ ಬರುವಂತ ಸರ್ಟಿಫಿಕೇಶನ್. ಆಕ್ಚುಲಿ ನಮ್ಮ ಏನು ರೈತರಿದ್ದಾರೆ ಅವರು ದೇ ಕ್ಯಾನ್ ಗೆಟ್ ಇಟ್ ರಿಜಿಸ್ಟರ್ಡ್ ಅಂಡರ್ ದಿಸ್ GI ಟ್ಯಾಗ್. ಈಗ ಕೂರ್ಗಲ್ಲಿ ಚಿಕ್ಕಮಗಳೂರಲ್ಲಿ ಯಾರು ಬೆಳೀತಾ ಇದ್ದಾರೆ ಅವರು ಪ್ಲಾಂಟೇಶನ್ ನ ಅವ್ರು ಅಪ್ಲೈ ಮಾಡಿ ಅವರು ಅವ್ರ ಪ್ಲಾಂಟೇಶನ್ ಬರುವಂತ ಒಂದು ಕಾಫಿನ GI ಟ್ಯಾಗ್ ಮಾಡಿಸಬಹುದು. ಸೊ ದಿಸ್ ಇಸ್ ಅ ಯೂನಿಕ್ GI ಟ್ಯಾಗ್ ವಿಚ್ ಇಸ್ ರೆಕಗ್ನೈಸ್ಡ್ ವರ್ಲ್ಡ್ ವೈಡ್. ಇಟ್ಸ್ ವೆರಿ ಗುಡ್ ಟು ನೋ ಇನ್ಫಾರ್ಮೇಶನ್. ಎಸ್. ಸೊ ಮಂಜರಾಬಾದ್, ನಮ್ಮ ಸಕಲೇಶ್ಪುರ ಕಾಫಿಗೆ ಇಲ್ಲಿ ಮಂಜರಾಬಾದ್ ಕಾಫಿ ಅಂತ ಈ ತರ ಮಾಡಿದ್ದಾರೆ. ಆಮೇಲೆ ಚಿಕ್ಕಮಗಳೂರು ಕಾಫಿ, ಸೊ ಯು ಕ್ಯಾನ್ ಸಿ ಪೀಕಾಕ್, ಅದಕ್ಕೆ ಇದು ಕಾಫಿ ಗಿಡ, ಕಾಫಿ ಬೀನ್ಸ್ ಗಳಲ್ಲಿದೆ. ಸೊ ಕೂರ್ಗ್ ಏನಕ್ಕೆ ಅಂದ್ರೆ ಕೂರ್ಗ್ ಬಂದ್ಬಿಟ್ಟು ಹನಿ ಬೀಗೆ ಬಹಳ ಫೇಮಸ್ ಕಾಫಿ ಜೊತೆಗೆ. ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಫಾರ್ ದ ಬೀಸ್ ಕಾಫಿ ಫ್ಲವರಿಂಗ್. ಸೊ ದಿಸ್ ಇಸ್ ಬಂದ್ಬಿಟ್ಟು ಇದು ಕಾಫೀಸ್ ಆಫ್ ಇಂಡಿಯಾ, ನಮ್ಮ ಇಂಡಿಯನ್ ಕಾಫಿಗೆ ರೆಪ್ರೆಸೆಂಟೇಟಿವ್ ಪಿಕ್ಚರ್ ಇದು. ಓಕೆ. ಅಂಡ್ ಕಾಫಿ ಗಿಡದಲ್ಲಿ ಅವರು ಕಾಫಿ ಹಣ್ಣನ್ನ ಪಿಕ್ ಮಾಡ್ತಾ ಇರೋದನ್ನ ಅವರು GI ಟ್ಯಾಗ್ ಮಾಡಿದ್ದಾರೆ. ಇದೇ ತರ ಇನ್ನೂ ಒಂದು 5 ಎಕ್ಸ್ಟ್ರಾ ಇದೆ. ಬಟ್ ನಾವೇನಕ್ಕೆ ನಾವು ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ, ದಿ ಸರ್ಪ್ರೈಸ್ ಕಾಫಿ ನಾವೇನ್ ಸೋರ್ಸ್ ಮಾಡ್ತಾ ಇದೀವಿ ಕೂರ್ಗಿಂದ, ಚಿಕ್ಕಮಗಳೂರಿಂದ, ಹಾಗೆ ಸಕಲೇಶ್ಪುರ ಇಂದ, ಈ 3 ಭಾಗಗಳಲ್ಲಿ ನಾವು ಯುನೀಕ್ ಆಗಿ ಅದನ್ನ ಸೆಲೆಕ್ಷನ್ ಮಾಡ್ತೀವಿ ಬಿಫೋರ್ ಬ್ಲೆಂಡಿಂಗ್. ಸೊ ನಾವೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ನಂಬರ್ 1 ಅರೇಬಿಕಾ, ನಂಬರ್ 2 ರೋಬಸ್ಟಾ, ಅಂಡ್ ಓನ್ಲಿ ಫಾರ್ ಟ್ರೆಡಿಷನಲ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ವಿ ಯೂಸ್ ಚಿಕರಿ. ಚಿಕರಿ. ಓಕೆ. ಪರ್ಸೆಂಟೇಜ್ ವೈಸ್ ದಿಸ್ ಇಸ್ ಸೊ ಅದರಲ್ಲಿ ನಾವು ಪ್ಯಾಕೆಟ್ ಮೇಲೆ ರೇಷಿಯೋ ಮಾಡಿರ್ತೀವಿ. ಯೂಶಲಿ ಜನರಲಿ ಮೋಸ್ಟ್ ಪ್ರಿಫರ್ಡ್ ಚಾಯ್ಸ್ ಇಸ್ 80-20, ಅಂದ್ರೆ 80 ಭಾಗ ಕಾಫಿ, 20 ಭಾಗ. That is only for filter coffee. That is the secret of this coffee. No, that is actually Arabica 80, Robusta 20. There is no chicory in that. Oh, okay. But without chicory, ಈ ಒಂದು ಟೇಸ್ಟ್ ಇದೆಯಲ್ಲ ಸರ್, this is mind boggling. ತುಂಬಾ ಚೆನ್ನಾಗಿದೆ. Yes, very good. ಸೊ ನಮ್ಮ ರೆಗ್ಯುಲರ್ ಸರ್ಪ್ರೈಸ್ ಫಿಲ್ಟರ್ ಕಾಫಿ ನಾವೇನ್ ಇಲ್ಲಿ ಕೊಡ್ತಾ ಇದೀವಿ, ಅದರಲ್ಲಿ ಈ 3 ಇರುತ್ತೆ. ಅಂಡ್ ಈ 3 ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್, ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಕಾಫಿ ಯಾವ ತರ ಏನು ಅಂತ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ. ಸೊ ಹಾಗಾಗಿ ಇದು ಚಿಕ್ಕಮಗಳೂರು, ಕೂರ್ಗ್, ಚಿಕ್ಕಮಗಳೂರು, ಸಕಲೇಶ್ಪುರ ಇಂದ ನಾವು ಸೋರ್ಸ್ ಮಾಡ್ತೀವಿ ಯಾವುದು ಅರೇಬಿಕಾ ಕಾಫಿನ. ಅಂಡ್ ಅರೇಬಿಕಾ ಅದು 900 ಮೀಟರ್ ಇಂದ 1400 ಮೀಟರ್ ಆಲ್ಟಿಟ್ಯೂಡ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಇಟ್ ಇಸ್ ಮೋರ್ ಸ್ವೀಟರ್, ಅಂದ್ರೆ ಅದರದ್ದು ಟೇಸ್ಟಿಂಗ್ ನೋಟ್ಸ್ ಅಂತ ಹೇಳ್ತೀವಿ ಕಾಫಿ ಒಳಗಡೆ. ಆಮೇಲೆ ಅದರಲ್ಲಿ ಎಷ್ಟು ಕೆಫೇನ್ ಕಂಟೆಂಟ್, ಈ ಕೆಫೇನ್ ಇಸ್ ಸಮಥಿಂಗ್ ವಿಚ್ ಚಾರ್ಜಸ್. ಅಬ್ಸಲ್ಯೂಟ್ಲಿ ಹೌದು. ಕೆಫೇನ್ ಇಸ್ ಸಮಥಿಂಗ್ ವಿಚ್ ಇಸ್ ಏನಾಗುತ್ತೆ ಅಂತ ಈಗ ನೀವು ತುಂಬಾ ಸ್ಟ್ರೆಸ್ ಆಗಿ, ಯೂಶಲಿ ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿಲ್ಲ ಅದು ಕಾಫಿಯಲ್ಲಿ ಇರುವಂತ ಕೆಫೇನ್ ಕಂಟೆಂಟ್ ಏನಿದೆ, ದಟ್ ಇಸ್ ಜಸ್ಟ್ ಲೈಕ್ ರೀಚಾರ್ಜಬಲ್, ದಟ್ ರೀಚಾರ್ಜಸ್ ಯುವರ್ ಬಾಡಿ, ವಿಚ್ ಗಿವ್ಸ್ ಯು ಲೈಕ್ ಮೋರ್ ಎನರ್ಜಿ. ಹೌದು ಸರ್. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಹಾಕಿದೀವಿ. ಅದಾದ್ಮೇಲೆ ರೋಬಸ್ಟಾ ಕಾಫಿ ಬಗ್ಗೆ ಸ್ವಲ್ಪ ಮಾಹಿತಿ ಹಾಕಿದ್ವಿ. ಚಿಕೋರಿ ಬಂದ್ಬಿಟ್ಟು ಆಕ್ಚುಲಿ ಇಟ್ ಇಸ್ ಅ ಮೆಡಿಸಿನಲ್ ಪ್ಲಾಂಟ್. ಅದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಅದು ಏನಾಗುತ್ತೆ ಅಂತಂದ್ರೆ
ಕಾಫಿನ ಅಡಲ್ಟ್ರೇಷನ್ ಮಾಡ್ತಿದ್ದಾರೆ ಅನ್ನೋ ಒಂದು ಭಾವನೆ ಬಂದಿದೆ. ಅಂದ್ರೆ ಚಿಕೋರಿ ಮಿಕ್ಸ್ ಮಾಡೋದ್ರಿಂದ 20 ಭಾಗ ಅಥವಾ 30 ಭಾಗ ನಾವೇನ್ ಕಾಫಿ ಇರುತ್ತಲ್ಲ, ಕಾಫಿ ವಾಲ್ಯೂಮ್ ಕಮ್ಮಿ ಆಗುತ್ತೆ ಅಂತ. ಬಟ್ ನಮ್ಗೆ ಸೌತ್ ಇಂಡಿಯಾದಲ್ಲಿ ಶುರುವಿಂದಾನೇ ಅವರು ವಿತ್ ಚಿಕೋರಿ ನಮ್ಮ ಫಿಲ್ಟರ್ ಕಾಫಿ ಮಾಡೋದು ಅಭ್ಯಾಸ ಮಾಡಿಸಿದ್ದಾರೆ. ಸೊ ಹಾಗಾಗಿ ಜನಗಳಿಗೆ ಅದು ಸ್ವಲ್ಪ ಪರಿಚಿತವಾಗಿರುವಂತ ಒಂದು ರುಚಿಯಾಗಿರೋದ್ರಿಂದ ಅದು ನಡೀತಾ ಇದೆ. ಓಕೆ, ಬಟ್ ಸ್ಟಿಲ್ ಚಿಕೋರಿಗೆ ಮೆಡಿಸಿನಲ್ ಕ್ವಾಲಿಟೀಸ್ ಇದೆ. Yes, definitely. It grows in UP and Gujarat. Okay. So ಅದೇನಂದ್ರೆ it infuses its flavor, depth ಅದೆಲ್ಲ ಹೇಳ್ತಾರೆ. ಬಟ್ ಜನರಲಿ ಆಸ್ ಅ ಪ್ಲಾಂಟರ್, ಈಗ ನಾವು ಕಾಫಿ ಪ್ಲಾಂಟರ್ ಆಗಿ ನಾವು ಚಿಕೋರಿನ ಸ್ವಲ್ಪ ಹೆಡ್ ಮಾಡ್ತೀವಿ. ಬಟ್ ಇಟ್ ಇಸ್ ಇನ್ಎವಿಟಬಲ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ. ಯಾಕಂದ್ರೆ ಸ್ವಲ್ಪ ಪ್ರಮಾಣದ ಚಿಕೋರಿ ಅಲ್ಲಿದ್ದಾಗ ಇಟ್ ಗಿವ್ಸ್ ಯು ದಟ್ ಫ್ಲೇವರ್, ಅಂದ್ರೆ ನಿಮ್ಗೆ ಒಂದು ಡೆಪ್ತ್ ಕೊಡುತ್ತಲ್ಲ, ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಅಡಲ್ಟ್ರೇಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಬಾರ್ದು. ಸೊ ಅದರಿಂದ ನಿಮ್ಗೆ ಏನಾದ್ರು ಒಂದು ಒಳ್ಳೇದು ಸಿಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಫೈನ್. ಬಟ್ ಇದು ಬಂದ್ಬಿಟ್ಟು ರೆಗ್ಯುಲರ್ ಕಮರ್ಷಿಯಲ್ ಕಾಫಿ ಮಾತ್ರ ನಾವು ಯೂಸ್ ಮಾಡ್ತೀವಿ. ಅದರ್ವೈಸ್ ವಿ ಹ್ಯಾವ್ ಲಿಸ್ಟ್ ಆಫ್ ಕಾಫೀಸ್ ವಿಚ್ ಇಸ್ ಪ್ಯೂರ್ ಕಾಫಿ. ವೆರಿ ನೈಸ್. ಸೊ ನಾವೇನು ಅರೇಬಿಕಾ ಅಂಡ್ ರೋಬಸ್ಟಾ ಮಾತ್ರ ಯೂಸ್ ಮಾಡ್ತೀವಿ, ಚಿಕೋರಿ ಯೂಸ್ ಮಾಡೋದಿಲ್ಲ. ಸೊ ವಿತ್ ಚಿಕೋರಿ ನಮ್ಮ ಹತ್ರ ಇರೋದು ಒಂದೇ ಕಾಫಿ, ವಿತೌಟ್ ಚಿಕೋರಿ ನಮ್ಮ ಹತ್ರ 20 ಕಾಫಿ ಇದೆ. ಗೊತ್ತಿರೋರಿಗೆ ಅದು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಕಾಫಿ ಲವರ್ಸ್ಗೆ ನಾನು ಹೇಳೋದಾದ್ರೆ ಗೊತ್ತೇ, ನೀವು ಏನು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ ಇವತ್ತು, ದಿಸ್ ಇಸ್ ಲೈಕ್ ಏನಂತಂದ್ರೆ ಇದು ಒಂದು ಹಾಟ್ ಸ್ಪಾಟ್ ಅಂತ ಹೇಳ್ಬೋದು. ನಿಮ್ಮ ಏನು ಈ ಸರ್ಪ್ರೈಸ್ ಕಾಫಿ ಇದೆ. ಸೊ ನಾನು ನಮ್ಮ ಏನು ಈ ವೀಕ್ಷಕರಿದ್ದಾರೆ, ಕನ್ನಡ ಪೋಸ್ಟ್ ಏನಿದೆ, ಎಲ್ಲರಲ್ಲೂ ವೀಕ್ಷಕರು ನಾನು ಕೇಳೋದೇನಪ್ಪ ಅಂತಂದ್ರೆ, ಈ ಒಂದು ಸರ್ಪ್ರೈಸ್ ಕಾಫಿ ಏನಿದೆ ನೀವು ಖಂಡಿತವಾಗ್ಲೂ ಟೇಸ್ಟ್ ಮಾಡಬೇಕು. ವಿಭಿನ್ನವಾದ ಕಾಫಿ, ಡಿಫ್ರೆಂಟ್ ಆಗಿ ನಿಮಗೆ ಒಂದು ನೀವು ಯಾವ ತರ ನೀವು ಕೇಳ್ತೀರ ಕಾಫಿಯನ್ನ, ಆ ತರವಾದ ಕಾಫಿಯ ಕಾಂಬಿನೇಷನ್ಸ್ ಇಲ್ಲಿ ಉಂಟು. ಪ್ಲೀಸ್ ವಿಸಿಟ್ ಮಾಡಿ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಏನು ನನಗೆ ಕಾಫಿ ಏನು ಸರ್ವ್ ಮಾಡಿದ್ರು, ನಿಮ್ಮ ಟೀಮ್ ಏನು ಸರ್ವ್ ಮಾಡಿದ್ರು, ನನಗೆ ಸರ್ವ್ ಮಾಡುವ ಮುಂಚೆನಲ್ಲಿ ತುಂಬಾ ಸ್ಟೆರೈಲ್ ಮಾಡಿದ್ರು ಇದು ಕಪ್ಪನ್ನ. ಅದ್ರ ಮತ್ತೆ ನೀವು ಹಾಟ್ ಕಾಫಿನ ಯಾಕೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀರಾ? ಅದರದ್ದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮೊದಲು ನಾವು ಏನೇ ಒಂದು ಕೊಡ್ಬೇಕಾದ್ರೆ ಕಸ್ಟಮರ್ಗೆ ತುಂಬಾ ಅದನ್ನ ಹೈಜಿನಿಕ್ ಆಗಿ ಕೊಡ್ಬೇಕು. ಅದ್ರ ಹೈಜೀನ್ ಮಾತ್ರವಲ್ದೇನೆ ಅದರದ್ದು ಒಂದು ಅನುಭವ ಇರುತ್ತಲ್ಲ, ಅದನ್ನು ನಾವು ಕಾಫಿ ಜೊತೆಗೆ ಚೆನ್ನಾಗಿ ತುಂಬಿ ಕೊಡಬೇಕು. ಅವಾಗ್ಲೇನೆ ಅವ್ರಿಗೆ ಸಂತೃಪ್ತಿಯಾಗಿ ಕಾಫಿ ಕುಡಿದು ಸಂತೃಪ್ತಿಯಾಗಿ ಅವ್ರು ಆಚೆ ಕಡೆ ಹೋದಾಗ ನಮಗೆ ಬಹಳ ಖುಷಿ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಸೊ ನಮ್ಮ ಕಪ್ಪು 2 ಸತಿ ವಾಶ್ ಆದ್ಮೇಲೆ ಮತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಟ್ರೇ ಒಳಗಡೆ ನೀಟಾಗಿ ಉಲ್ಟಾ ಜೋಡಿಸ್ಕೊಂತೀವಿ. ಯಾಕಂದ್ರೆ ಅದನ್ನ ಓಪನ್ ಆಗಿ ಇಡೋದಿಲ್ಲ, ಏನಾದ್ರು ಬೀಳ್ಬೋದು ಅದನ್ನ. ಆ ಕಪ್ಪನ್ನ ನಾವು ಟ್ರೈನಲ್ಲಿ ಉಲ್ಟಾ ಅಂದ್ರೆ ತಲೆ ಕೆಳಗಾಗಿ ಜೋಡಿಸ್ಕೊಂಡು ತಗೊಂಡ್ ಬರ್ತೀವಿ. ಆ ಕಪ್ಪನ ಟ್ರೇಗಳನ್ನ ನಾವಿಲ್ಲಿ ಜೋಡಿಸ್ಕೊಂಡಿರ್ತೀವಿ, ನೀವು ನೋಡ್ಬೋದು ಅಲ್ಲಿ. ಆ ಟ್ರೇ ಇಂದ ನಾವೇನ್ ಮಾಡ್ತೀವಿ, ನಾವು ಏನ್ ಬೇನ್ ಮೇರಿ ನಾವು ಯೂಸ್ ಮಾಡ್ತೀವಲ್ಲ, ಈಗ ಹಾಲ್ನ ಬಿಸಿ ಮಾಡೋದಕ್ಕೆ ಇಂಡೈರೆಕ್ಟ್ ಆಗಿ, ಹಾಗೇನೇನೆ ಅದರಲ್ಲಿ ಒಂದು ಸಪರೇಟ್ ಆಗಿ ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಅದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆ ಗ್ಲಾಸ್ ನ ಸ್ಟೆರಿಲೈಸ್ ಮಾಡ್ತೀವಿ. ಸ್ಟೆರಿಲೈಸ್ ಮಾಡೋದಕ್ಕೆ 2 ಉದ್ದೇಶ ಇದೆ. ಒಂದು, ಈಗ ನೀವು ಯಾವುದೇ ಒಂದು ಗಾಜಿನ ಲೋಟಕ್ಕೆ ನೀವೇನಾದ್ರೂ ಒಂದು ಬಿಸಿಯಾಗಿರುವಂತ ಒಂದು ಲಿಕ್ವಿಡ್ ಹಾಕಿದಾಗ ಆ ಗಾಜು ಆ ಶಾಖನ ಹೀರ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನನಗೆ ನಾನು ಟಚ್ ಮಾಡಿದಾಗ ಇದು ಕೂಡ ತುಂಬಾ ಹೀಟ್ ಆಗಿದೆ, ತುಂಬಾ ಬಿಸಿ ಆಗಿದೆ. ಯಾಕೆ ಅಂತಂದ್ರೆ, ಈಗ ನಾವು ಕಾಫಿ ಒಬ್ಬರೇ ಬರೋದಿಲ್ಲ, ಸ್ನೇಹಿತರ ಜೊತೆ ಬಂದಿರ್ತೀವಿ, ಸಂಗಡಿಗರ ಜೊತೆ ಬಂದಿರ್ತೀವಿ, ಮಾತಾಡ್ತಾ ಆ ಕಾಫಿ ಅನುಭವ ಕೊನೆ ಸಿಪ್ವರ್ಗು ಕಮ್ಮಿ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ, ಕಪ್ನ ಬಿಸಿ ಮಾಡ್ತೀವಿ. ಆ ಕಪ್ನ ಈ ಬಿಸಿ ಮಾಡಿರೋದ್ರಿಂದ ಯು ಕ್ಯಾನ್ ಸಿ, ವಾವ್, ಕಂಪ್ಲೀಟ್ಲಿ ಸ್ಟೆರೈಲ್. ಇದು ಫುಲ್ಲಿ ಸ್ಟೆರೈಲ್. ನೋಡಿ, ಸ್ಮೋಕ್ ಕೂಡ ನೋಡಬಹುದು. ಸ್ಮೋಕ್ ಈ ತರ, ಇದು ಪ್ರೊಸೀಜರ್, ಇದು ಪ್ರಾಪರ್ ಆಗಿ ಇದನ್ನ ನಾವು ಸ್ಟೆರೈಲ್ ಮಾಡ್ತೀವಿ. ಸೊ ಈ ತರ ಸ್ಟೆರೈಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಡಿಕಾಕ್ಷನ್ ಆಡ್ ಮಾಡಬೇಕು, ಅದಾದ್ಮೇಲೆ ಮತ್ತೆ ತಿರ್ಗಾ ಅದ್ರ ಮೇಲೆ ಹಾಲ್ನ ಒಂದು ರೀತಿಯಲ್ಲಿ ನಾವು ಅದನ್ನ ಪೋರ್ ಮಾಡಿ ಅದನ್ನ ಒಳ್ಳೆ ಬ್ಲೆಂಡ್ ಮಾಡಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈಗ ನಾವು ಮಾತಾಡ್ತಾ ಇದ್ರು ಒಂದ್ 2-3 ನಿಮಿಷ ಆದ್ರೂನು ಆ ಕೊನೆ ಸಿಪ್ ಬಿಸಿ ಆಗಿರುತ್ತೆ. ಯಾಕೆಂದ್ರೆ ಕಾಫಿ ಅಂತಂದ್ರೆ ಅದು ಯಾವುದೇ ಟೆಂಪರೇಚರ್ ಇರಲಿ, ನಾನ್ ನೋಡಿದೀನಿ ನನ್ನ ಕಸ್ಟಮರ್ಸ್ ಮಧ್ಯಾಹ್ನದಲ್ಲೂ ಅಂತ ಬಿಸಿಲಲ್ಲೂ ಬಂದು ಆ ಬಿಸಿ ಕಾಫಿನ ಎಂಜಾಯ್ ಮಾಡ್ತಾರೆ. ಸೊ ಅವರ ಆ ಅನುಭವನ ಸ್ಪಾಯಿಲ್ ಮಾಡೋದಕ್ಕೆ ನಾವು ಇಷ್ಟ ಇಲ್ಲ. ಹಾಗಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾವು ಕಂಪಲ್ಸರಿ ಅದನ್ನ ಇದೇ ತರ ಪ್ರೋಸೆಸ್ ಮಾಡಿ ಇದೇ ರೀತಿಲೇ ಕಾಫಿ ಕೊಡ್ತೀವಿ. ಮತ್ತೆ ಇನ್ನೊಂದೇನಾಗುತ್ತೆ ಸರ್, ನೋಡಿ, ನಾವು ಸಾಮಾನ್ಯವಾಗಿ ಈ ಕೆಫೆಗಳಿಗೆ ಬರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಸ್ನೇಹಿತರು ಅಥವಾ ಏನೋ ಮಾತಾಡ್ತೀವಿ, ನಾವು ಒಂದು 15-20 ನಿಮಿಷ ಕೂತಿ ಕಳಿಸಿ ಅರ್ಧ ಗಂಟೆ ಕೊಡ್ತೀವಿ. ಆ ಒಂದು ಸಮಯದಲ್ಲಿ ತಂದಂತ ಕಾಫಿನ ನಾವು ಇಮಿಡಿಯೇಟ್ ಸಿಪ್ ಮಾಡೋದಿಲ್ಲ, ಅದೇ ನಾವು ನಮ್ಮ ಟೈಮ್ ತಗೊಳ್ತೇವೆ ಕಾಫಿ ಕುಡಿಲಿಕ್ಕೆ. ಬಟ್ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತ, ನೀವು ಏನು ಈ ಬಿಸಿಯಾದ ಗ್ಲಾಸ್ ನಲ್ಲಿ, ನೀವು ಸ್ಟೆರೈಲ್ ಆಗಿರೋ ಗ್ಲಾಸ್ ನಲ್ಲಿ ಕೊಡ್ತೀರಾ, ಇದು ತುಂಬಾ ಸಮಯ ತನಕ ಬಿಸಿ ಇರುತ್ತೆ. ಆ ಶಾಖನ ಹಾಗೆ ಹೌದು.
ಅಂಡ್ ಗ್ಲಾಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಲೈಕ್ ಹೌದು ಡ್ರಿಂಕ್ ಹಾಟ್ ಕಾಫಿ. ಎಸ್ ಹೌದು ಅಥವಾ ಯಾವುದೇ ಒಂದು ಬಿಸಿಯಾಗಿರುವಂತ ಪದಾರ್ಥನ ಗ್ಲಾಸ್ ಅಲ್ಲಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೌದು ಸರ್, ಹೌದು. ಸೊ ಸಾಕಷ್ಟು ಏನಂತಾರೆ ರಿಸರ್ಚ್ ಡೆವಲಪ್ಮೆಂಟ್ ಮಾಡಿದ್ರೆ ನೀವು ಇದ್ರ ಬಗ್ಗೆ ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅನುಭವ ಹೇಗೆ ಇರುತ್ತೆ, ಯಾಕಂದ್ರೆ ಅನುಭವನೇ ಎಲ್ಲಾನು ಸರ್. ಹೌದು, ಅನುಭವ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನೀವು ಕಸ್ಟಮರ್ಸ್ ನ ಪಲ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೀವು ಈ ಕ್ವಾಲಿಟಿ ಏನಿದೆ ಈಗ ಕಾಫಿದು ನೀವು ಆಲ್ರೆಡಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ನೀವು ಏನು ಬೆಸ್ಟ್ ಕಾಫಿನ ನೀವು ಚೂಸ್ ಮಾಡಿ ಪಿಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ಅದು ಕೂಡ ಕ್ವಾಲಿಟಿಯನ್ನು ಹೇಗೆ ಮೇಂಟೈನ್ ಮಾಡ್ತೀರಾ ಕಾಫಿಗೆ? ಸರ್ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಕಾಫಿನ ಮುಂದೆ ತಗೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಓಕೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಒಂದು ಕ್ಯೂರಿಂಗ್ ವರ್ಕ್ಸ್, ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 250 ಕ್ಯೂರಿಂಗ್ ವರ್ಕ್ಸ್ ಇದೆ. ಮೇಜರ್ ಕುಶಾಲನಗರದಲ್ಲಿ ಇದೆ, ಒಂದ್ ಸ್ವಲ್ಪ ಚಿಕ್ಕಮಗಳೂರಲ್ಲಿ ಇದೆ, ಸ್ವಲ್ಪ ಹಾಸನಲ್ಲಿ ಕೂಡ ಇದೆ. ಸೊ ಈ ಕ್ಯೂರಿಂಗ್ ವರ್ಕ್ ಅಲ್ಲಿ ನಮಗೆ ಬೇಕಾಗಿರುವಂತ ಒಂದು ಗ್ರೇಡೆಡ್ ಕಾಫಿನ ನಾವು ಕೊಂಡ್ಕೊಳ್ತೀವಿ. ಬೆಸ್ಟ್ ಕ್ವಾಲಿಟಿ. ಏನಾಗುತ್ತೆ, ನಮ್ಮ ದೇಶದ 80% ಕಾಫಿ ಬೇರೆ ದೇಶಗಳಿಗೆ ರಫ್ತಾಗಿ ಹೋಗ್ಬಿಡುತ್ತೆ. ಹೌದು. ಓಕೆ. ಇನ್ನ ಉಳಿದಿದ್ದನ್ನ ನಾವು ಯೂಸ್ ಮಾಡಿ ನಾವು ಕಾಫಿ ಕುಡಿದ್ಬಿಟ್ಟು ಕಾಫಿ ಚೆನ್ನಾಗಿಲ್ಲ ಅನ್ನೋದು ತಪ್ಪು. ಓಕೆ. ಬಟ್ ಒಳ್ಳೆ ಕ್ವಾಲಿಟಿ ತಗೊಂಡು ನೀವು ಒಳ್ಳೆ ಕಾಫಿ ಮಾಡಿ ನಾವು ಎಂಜಾಯ್ ಮಾಡ್ಬೋದು. ಬಟ್ ಯೂಶುವಲಿ ಸರ್ ಎಕ್ಸ್ಪೋರ್ಟ್ ಆಗುವಂತ ಕ್ವಾಲಿಟಿ ಏನ್ ಕಾಫಿ ಫಸ್ಟ್ ಕ್ವಾಲಿಟಿ ಕಾಫಿ ಎಕ್ಸ್ಪೋರ್ಟ್ ಆಗುತ್ತೆ ಅಂತ. ಎಸ್ ಸರ್. ಬಟ್ ಅದರಲ್ಲೂ ಕೂಡ ನೀವು ಫಸ್ಟ್ ಕ್ವಾಲಿಟಿನೇ ನೀವು ಚೂಸ್ ಮಾಡಿ ನೀವು ಬೇಸಿಕಲಿ ಅಲ್ಲಿ ಫಸ್ಟ್ ಕ್ವಾಲಿಟಿ ಅನ್ನೋದಕ್ಕಿಂತ ಅದರಲ್ಲಿ ನಿಮ್ಗೆ ಗ್ರೇಡ್ಸ್ ಅಂತ ಬರುತ್ತೆ. ಓಕೆ. ಓಕೆ. ಸೊ EEE ಅಂತ ಬರುತ್ತೆ, ದಟ್ ಇಸ್ ದ ಬೆಸ್ಟ್ MNEB ಅಂತ ಹೇಳ್ತಾರೆ. ಸೊ ಅದು ಹೈಯೆಸ್ಟ್, ಅಂದ್ರೆ ಅದು ಗಾತ್ರದಲ್ಲಿ ಸ್ವಲ್ಪ ತುಂಬಾ ದೊಡ್ಡದಾಗಿರುತ್ತೆ. ಆ ಗಾತ್ರಗಳ ಮೇಲೆ ಆ ಗ್ರೇಡ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಓಕೆ. ಸೊ ಆ EEE, ಆಮೇಲೆ AA, B, ಆಮೇಲೆ C, ಈ ತರ ಕ್ಯಾಟಗರೀಸ್ ಮಾಡಿದ್ದಾರೆ. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ರೈಟ್. ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಈಗ ಫಾರ್ ಎಕ್ಸಾಂಪಲ್ ಇಫ್ ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಲ್ಲಿ ಕ್ವಾಲಿಟಿ ಚೆಕ್ ಆಗುತ್ತೆ. ಸೊ ಈ ಇನ್ ಕೇಸ್ ಏನಾದ್ರು ಈ ಅದು ಹೇಳಿದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಏನ್ ಸೈಜ್ ಇರ್ಬೋದು, ಕ್ವಾಲಿಟಿ ಇರ್ಬೋದು. ಸೊ ದೋಸ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ಸ್ ನೀವು ಇಂಪ್ಲಿಮೆಂಟ್ ಮಾಡಿ ಅದೇ ತರದ ನೀವು ಅದನ್ನ ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರ ಹತ್ರ ನಾವು ಕಾಫಿನ ಪರ್ಚೇಸ್ ಮಾಡ್ತೀವಿ. ರೈಟ್ ಸರ್. ಅವರಿಂದ ನಾವು ಕಾಫಿ ಪರ್ಚೇಸ್ ಮಾಡಾದ್ಮೇಲೆ ಅದನ್ನ ನಾವು ಮುಂದಕ್ಕೆ ರೋಸ್ಟಿಂಗ್ ಮಾಡ್ತೀವಿ. ಸೊ ಅದನ್ನ ರೋಸ್ಟಿಂಗ್ ಪ್ರೊಫೈಲ್ ಮಾಡಿ ಆಮೇಲೆ ಬ್ಲೆಂಡಿಂಗ್ ಮಾಡ್ತೀವಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಸಿ ಇದರಲ್ಲಿ ಯಾವುದೇ ಒಂದು ಮುರಿದೋಗಿರುವಂತದ್ದು, ಕಟ್ಟಾಗಿರುವಂತದ್ದು ಏನು ಕಾಣ್ತಿಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇದೀರಿ ಇಲ್ಲಿ. ಹೌದು, ಎಲ್ಲ ಯು ಕ್ಯಾನ್ ಸಿ ಫುಲ್ ಬಿನ್ ಇದೆ, ನಿಮಗೆ ಫುಲ್ ಬಿನ್ ಇದೆ, ಫುಲ್ಲಿ ಗ್ರೋನ್. ಸೊ ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಮಾಡಿ ಸರ್. ಹೌದು ನೋಡಿ, ಯಾವುದೇ ಬಿನ್ ಪಿಕ್ ಮಾಡಿದ್ರು ಕೂಡ ಫುಲ್ ಬಿನ್ ಇದೆ ನೋಡಿ. ಆ ಚಿತ್ರದಲ್ಲಿ ಏನಿದೆ ಅದೇ ರೀತಿ ಬಿನ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಹೌದು. ಸೊ ಹಾಗಾಗಿ ನಮ್ಮ ಕಾಫಿ ಕ್ವಾಲಿಟಿ ಬಹಳ ಚೆನ್ನಾಗಿರುತ್ತೆ. ಹೌದು. ಎವ್ರಿ ಬ್ಯಾಚ್ ರೋಸ್ಟಿಂಗ್ ಆದ್ಮೇಲೆ ಅದನ್ನ ಕಪ್ಪಿಂಗ್, ಟೇಸ್ಟಿಂಗ್, ಆತರ ಸಾಕಷ್ಟು ನಾರ್ಮ್ಸ್ ಎಲ್ಲ ಇರುತ್ತೆ. ತುಂಬಾ ಪ್ರೊಸೀಜರ್ಸ್ ಇದು ಕೂಡ ಹೋಗುತ್ತೆ, ಪ್ರಾಸೆಸ್ ಅಲ್ಲಿ ಕೂಡ ಹೋಗುತ್ತೆ. ಲ್ಯಾಬ್ ಎಲ್ಲ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ. ನಾವೆಲ್ಲ ಹಾಸನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಫ್ಯಾಕ್ಟರಿ ಸೆಟಪ್ ಮಾಡಿದೀವಿ. ಓಕೆ. ಸೊ ಅಲ್ಲಿ ಅದಕ್ಕೆ ಅಂತಾನೆ ಸ್ಪೆಷಲಿಸ್ಟ್ ಗಳು ಇರ್ತಾರೆ. ನಾವು ಅದರಲ್ಲಿ ಈಗ ಅಡ್ಮಿಕೇಶನ್ ಮಾಡಿರೋದ್ರಿಂದ ಸೊ ಅಲ್ಲಿ ಏನಪ್ಪಾ ಇದು ಮಾತ್ರ ಸೆಟಪ್ ಅಲ್ಲ, ಇಲ್ಲಿಗೆ ಬರುವಂತ ಒಂದು ಕಾಫಿ ಬೀನ್ ಕೂಡ ನಿಮ್ಮ ಪ್ರಾಸೆಸ್ ಲ್ಯಾಬಿಗೆ ಹೋಗಿ ಬರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಒಂದು ಪ್ರೇಕ್ಷಕರು ತಿಳ್ಕೋಬೇಕು, ಜಸ್ಟ್ ಕಾಫಿ ಕೊಡ್ತಾ ಇಲ್ಲ ಇಲ್ಲಿ. ಈ ಒಂದು ಕಾಫಿಯ ಕ್ವಾಲಿಟಿ ಏನಿದೆ, ಈ ಕ್ವಾಲಿಟಿಯನ್ನ ಮೆಜರ್ ಮಾಡಿ ಲ್ಯಾಬಿಗೆ ಹೋಗಿ ಬರ್ತಾ ಇದೆ. ಸೊ ಇಲ್ಲಿ ನೀವು ಒಂದೊಂದು ಗ್ಯಾರಂಟಿ ಮಾಡ್ಕೊಳ್ಬಹುದು, ಇಲ್ಲಿಗೆ ಬರುವಂತ ಪ್ರತಿಯೊಂದು ಕಾಫಿ ಬೀನು ಕೂಡ 100% ಪ್ಯೂರ್ ಆಗಿದೆ ಅಂಡ್ ಬೆಸ್ಟ್ ಕಾಫಿಯ ಸೀಕ್ರೆಟ್ ಕೂಡ ಇದು ಅಂತ ಹೇಳ್ಬೋದು. ಖಂಡಿತ ಸರ್. ನೀವು ಯಾವುದೇ ಒಂದು ಕಾಫಿ ಕ್ಯಾಂಟೀನ್ಗಳಿಗೆ ಅಥವಾ ಹೋಟೆಲ್ಗಳಿಗೆ ಅಂತ ಹೋದಾಗ ಅಲ್ಲಿ ಅವರು ನಮ್ಮ ಟ್ರೆಡಿಷನಲ್ ವೇ ಆಫ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮಾಡೋದು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಅದ್ರದ್ದು ಕಾಸ್ಟ್, ಅದ್ರದ್ದು ಟೈಮ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಂಗಡಿಗೆ ಹೋಗ್ತಾರೆ, ಇನ್ಸ್ಟೆಂಟ್ ಕಾಫಿ ಅದನ್ನ ಹಾಕ್ಬಿಡ್ತಾರೆ, ಸ್ಪೂನ್ ಅಲ್ಲಿ ಅದನ್ನ ಕಾಫಿ ಕುಡಿದ್ಬಿಟ್ಟು ಅದು ಚೆನ್ನಾಗಿಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಅದು ಇನ್ಸ್ಟೆಂಟ್ ಕಾಫಿ ಬೇಸಿಕಲಿ ಕಂಡಿಡಿದಿದ್ದು ಏನಕ್ಕೆ ಅಂತಂದ್ರೆ ಈ ಮಿಲಿಟರಿ ಅವ್ರಿಗೆ ಅಂತ ಕಂಡಿಡಿದಿದ್ದು. ಯಾಕಂದ್ರೆ ಆ ಮಿಲಿಟರಿ ಅವರು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಯುದ್ಧ ಮಾಡುವಂತ ಜಾಗಗಳಲ್ಲಿ ಅಥವಾ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟೊಂದೆಲ್ಲ ಪ್ರೋಸೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅದನ್ನ ಕಂಡಿಡಿದ್ರು. ಈಗ ಅದನ್ನ ಲೋಕಲ್ ಜನಗಳ ಮೇಲೆ ಹೇರ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು. ಹಾಗಾಗಿ ಆ ಕಾಫಿ ಒಂದು ಅನುಭವನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂದ್ರೆ ಮತ್ತೆ ಜನಗಳಲ್ಲಿ ಅದೇ ಕಾಫಿ ಅನುಭವನ ತಗೊಂಡ್ ಬರ್ಬೇಕು. ಕಾಫಿ ತುಂಬಾ ದುಬಾರಿ ಆದಂತ ಪೇಯ ಅಲ್ಲ. ಕಾಫಿ ಸಾಮಾನ್ಯ ಜನಗಳಿಗೆ ಕೈಗೆಟುಕುವಂತ, ದಿನನಿತ್ಯ ಅಗತ್ಯವಾಗಿರುವಂತ, ತುಂಬಾ ಮುಖ್ಯವಾಗಿರುವಂತ ಒಂದು ಪದಾರ್ಥ. ಅದನ್ನ ಅದೇ ರೀತಿ ನಾವು ಅವ್ರಿಗೆ ಪ್ರತಿಬಿಂಬಿಸ್ಬೇಕು ಅಂದ್ಬಿಟ್ಟು ನಾವು ಈ ತರ ಕಾನ್ಸೆಪ್ಟ್ ಮಾಡಿದೀವಿ.
ತುಂಬಾ ಖುಷಿ So, ಆಯ್ತು. ಯಾಕೆ ನಾವು ನಮ್ಮ ಕಾಫಿ ಶಾಪ್ ಅಲ್ಲಿ ಇದನ್ನೆಲ್ಲ ನಾವು ಡಿಪಿಕ್ಟ್ ಮಾಡಿದೀವಿ ಅಂತಂದ್ರೆ ವಿ ವಾಂಟ್ ಟು ಪ್ರಮೋಟ್ ಕಾಫಿ. ನಾವು ಕಾಫಿನ ಮುಂದೆ ತಗೊಂಡೋಗ್ಬೇಕು. ಸೊ ನಮ್ಮ ಭಾರತದ ಕಾಫಿ ಪರ್ ಕ್ಯಾಪಿಟಾ ಇಸ್ ಲೆಸ್ ದ್ಯಾನ್ 100 grams. 100 ಗ್ರಾಮ್ಕಿಂತ ಕಡಿಮೆ. ಅದೇ ಯುರೋಪಿಯನ್ ಕಂಟ್ರಿ ಇದೆಯಲ್ಲ ಫಿನ್ಲ್ಯಾಂಡ್, ಅವ್ರದ್ದು ಕಾಫಿ ಪರ್ ಕ್ಯಾಪಿಟಾ 13 kg. ಇಷ್ಟು ಡಿಫ್ರೆನ್ಸ್ ಯೋಚನೆ ಮಾಡಿ, ಅಷ್ಟು ಡಿಫ್ರೆನ್ಸ್ ಇದೆ. ಯೋಚನೆ ಮಾಡಿ, ನಮ್ಮ ಭಾರತ ದೇಶದಲ್ಲೇನೆ ನಾವು ಬೆಳೆಯುವಂತ ಕಾಫಿ ಕನ್ಸಂಪ್ಷನ್ ಆಗ್ತಿಲ್ಲ ಇವತ್ತಿನ ದಿನ. ಯಾಕೆಂದ್ರೆ ಅದನ್ನ ನಾವು ತುಂಬಾ ದುಬಾರಿ ಮಾಡಿದೀವಿ, ಕೈಗೆ ಎಟಕದೇ ಇರೋ ತರ ಮಾಡಿದೀವಿ. ಸೊ ನಮ್ಮ ಸರ್ಪ್ರೈಸ್ ಕಾಫಿ ಉದ್ದೇಶ ಏನು ಅಂತಂದ್ರೆ, ಮುಂದೆ ಇವತ್ತಿಂದ ಒಂದು 5 ವರ್ಷಗಳ ಕಾಲ ಒಳಗಡೆ we will at least have ಒಂದು 100 coffee shops in different areas, in different localities. Not only in ಹಾಸನ, ಈಗ ನಮ್ದು ಇನ್ನೊಂದು ಅಂಗಡಿ ಬಂದ್ಬಿಟ್ಟು ಮೂಡಿಗೆರೆ ಜನ್ನಾಪುರದಲ್ಲಿ ನಾವು ಮಾಡಿದೀವಿ. ಇನ್ನೊಂದು ಅಂಗಡಿ ಇವಾಗ ಸಕಲೇಶ್ಪುರದಲ್ಲಿ ಆಗ್ತಾ ಇದೆ. ಸಂತೋಷ. ಅದೇ ರೀತಿ ಸಾಕಷ್ಟು ಕಡೆ ನಮ್ಮ ಕಾಫಿ ಅಂಗಡಿಗಳನ್ನ ತಗೊಂಡು ಹೋಗ್ಬೇಕು, ಸಾಕಷ್ಟು ಜನಕ್ಕೆ ಆ ಒಳ್ಳೆ ಕಾಫಿ ಅನುಭವ ಕೊಡ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ನಿಮ್ಮನ್ನ ನೋಡಿದ್ರೆ ನನಗೆ ಈ ಸಿದ್ಧಾರ್ಥ್ ಸರ್ ಏನಿದ್ರು ಅವರ ಒಂದು ಹಾದಿಯಲ್ಲಿ ನೀವು ಸಾಕ್ತಾ ಇದ್ದೀರಾ. ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಸರ್. ನೋಡಿ, ಸಾಮಾನ್ಯವಾಗಿ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ನ ನೀವು ಹೇಗೆ ಪ್ರಿಸರ್ವ್ ಮಾಡ್ತೀರಾ, ಅದು ತುಂಬಾ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಪ್ರಿಸರ್ವೇಷನ್ಗೆ. ಸೊ ಹಾಗಾಗಿ ನಾನು ನಿಮ್ಮ ಪ್ರಾಡಕ್ಟ್ ನ ನೋಡ್ತಾ ಇದ್ದೀನಿ, ನೀವು ತುಂಬಾ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ. ನಾವು ಸಾಮಾನ್ಯವಾಗಿ ಯಾವುದೇ ಕಾಫಿ ಪುಡಿ ನೋಡಿದ್ರು ಕೂಡ ಔಟರ್ ಕವರಿಂಗ್ ಏನಿರುತ್ತೆ ಅಷ್ಟು ಬೆಸ್ಟ್ ಕ್ವಾಲಿಟಿ ಇರುವುದಿಲ್ಲ. ಇವನ್ ನೀವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೂಡ ನೋಡಿದ್ರು ಕೂಡ ಅವರು ಕ್ವಾಲಿಟಿ ಕವರಿಂಗ್ ಅಲ್ಲಿ ಕಾಂಪ್ರಮೈಸ್ ಮಾಡಿರ್ತಾರೆ, ಬಟ್ ನಿಮ್ಮದು ಬೆಸ್ಟ್ ಕ್ವಾಲಿಟಿ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳ್ಬೋದು. ನಮಗೆ ತುಂಬಾ ವೆರೈಟೀಸ್ ಇದೆ, ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ನಮ್ಮ ವೆರೈಟೀಸ್ ಅನ್ನು. ಓಕೆ ಸರ್, ಏನಂತಂದ್ರೆ ಈಗ ನಾವು ಇಲ್ಲಿ ಏನು ಸರ್ಪ್ರೈಸ್ ಫಿಲ್ಟರ್ ಕಾಫಿನ ನಾವು ಇಲ್ಲಿ ಎಲ್ಲ ಕಸ್ಟಮರ್ಗೆ ನಾವೇನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕೊಡ್ತಾ ಇದೀವಿ, ಅದು ನಮ್ಮ ಈ ಪ್ರೈಮರಿ ಬ್ಲೆಂಡ್ ಇಂದ ಬರುತ್ತೆ. ಸೊ ಬೇಸಿಕಲಿ ನಾವು ಕಾಫಿ ಬೀನ್ಸ್ ನ ತುಂಬಾ ಒಳ್ಳೆ ಕ್ವಾಲಿಟಿ ಕಾಫಿ ಬೀನ್ಸ್ ನ ಯೂಸ್ ಮಾಡಿರೋದ್ರಿಂದ, ಆಮೇಲೆ ನಮ್ಮ ಆ ಟಿಪಿಕಲ್ ಸೌತ್ ಇಂಡಿಯನ್ ಅಥೆಂಟಿಕ್ ಟೇಸ್ಟ್ಗೋಸ್ಕರ ನಾವೇನ್ ಮಾಡಿದೀವಿ, ಒಂದು 70-30 ಅಂತ ನಮ್ಮ ಪ್ರೈಮರಿ ಬ್ಲೆಂಡ್ ಮಾಡಿದ್ವಿ. ಓಕೆ, ದಿಸ್ ಇಸ್ ಅ 70-30. ಇದು 70-30 ಕಾಫಿ. ಓಕೆ, ಸೊ ಇದು ಸರ್ಪ್ರೈಸ್ ಕಾಫಿ, 70-30 ಫಿಲ್ಟರ್ ಕಾಫಿ. ಈ ಕ್ವಾಲಿಟಿ ನೋಡಿದ್ರು ಕೂಡ ಸರ್ ಬೆಸ್ಟ್ ಕ್ವಾಲಿಟಿ ಇದೆ. ನೀವು ನೋಡಬಹುದು, ತುಂಬಾ ಕ್ಲೋಸ್ ಆಗಿ ಫೋಕಸ್ ಮಾಡಿ ಲುಕ್ ಇಟ್ ಥಿಕ್ನೆಸ್. ಈ ಥಿಕ್ನೆಸ್ ನೋಡಿ, ಯೂಶುವಲಿ ಈ ಥಿಕ್ನೆಸ್ ಯಾವುದೋ ಕಂಪ್ನಿಯಲ್ಲೂ ಕೂಡ ಬರೋದಿಲ್ಲ. ಬಟ್ ಯಾಕಂದ್ರೆ ಇದು ಏನು ನೀವು ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ರೆ ಅದರಿಂದ ಐ ಥಿಂಕ್ ದಿಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹೌದು ಸರ್, ಇದು ನಮ್ಮ ಫ್ಯಾಕ್ಟರಿ ಒಳಗಡೆ ಇದನ್ನ ಯಾರು ಕೈಯಲ್ಲಿ ಮುಟ್ಟೋದಿಲ್ಲ. ಬ್ಲೆಂಡಿಂಗ್ ಎಲ್ಲ ಆದ್ಮೇಲೆ ಡೈರೆಕ್ಟ್ಲಿ ಗೋಸ್ ಇಂಟು ಆ ಮೆಷಿನ್. ಸೊ ಆ ಮೆಷಿನ್ ಸೆಮಿ ಆಟೋಮೆಟಿಕ್ ಮೆಷಿನ್ ಅಲ್ಲಿ ಅದಾಗದೆ ಡೈರೆಕ್ಟ್ ಆಗಿ ಇದ್ರೊಳಗೆ ಫಿಲ್ ಆಗುತ್ತೆ. ಅದಾದ್ಮೇಲೆ ನಾವು ಸೀಲ್ ಮಾಡ್ತೀವಿ. ಬಿಫೋರ್ ಸೀಲಿಂಗ್ ಇಟ್ ನಾವು ಸ್ವಲ್ಪ ನೈಟ್ರೋಜನ್ ಫ್ಲಶಿಂಗ್ ಅಂತ ಕೂಡ ಮಾಡ್ತೀವಿ. ಈಗ ನೀವು ನೋಡ್ಬೋದು, ಇದರಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದ್ಬಿಟ್ಟು 14/9/2024, ಅಂಡ್ ವಿ ಕ್ಯಾನ್ ಸೇ ದಿಸ್ ಇಸ್ ಬೆಸ್ಟ್ ಬಿಫೋರ್ 9 months ಫ್ರಮ್ ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ದಿಸ್ ಇಸ್ ಆಸ್ ಪರ್ FSSAI ಸ್ಟ್ಯಾಂಡರ್ಡ್ಸ್ ನಾವು ಡಿಕ್ಲೇರ್ ಮಾಡಬೇಕಾಗಿರುತ್ತೆ. ಬಟ್ ದೆನ್ ನಾನು ನೋಡಿದೀನಿ, ನಾವು ಏನು ಈ ಪ್ಯಾಕೇಜ್ ಮಾಡಿದೀವಲ್ಲ, 2 ವರ್ಷ ಆದ್ಮೇಲೆ ನಾವು ಆ ಬ್ಯಾಚ್ ನ ಟೆಸ್ಟಿಂಗ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಕಟ್ ಓಪನ್ ಮಾಡಿದ್ರು ಒಳಗಡೆ ಇರೋ ಕಾಫಿ ಏನೂ ಆಗಿರಲ್ಲ. ಯಾಕೆಂದ್ರೆ ನಾವು ನೈಟ್ರೋಜನ್ ಫ್ರೆಶಿಂಗ್ ಮಾಡಿರ್ತೀವಿ ಇದ್ರೊಳಗಡೆ. ಸೊ ಅದ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಕಾಫಿ ಎಲ್ಲ ಕಂಟೆಂಟ್ಗಳು ಒಳಗಡೆ ಹಾಗೆ ಪ್ರಿಸರ್ವ್ ಆಗಿರುತ್ತೆ. ಅಂಡ್ ಇದರಲ್ಲಿ ಕಾಫಿ ಅಂಡ್ ಚಿಕೋರಿ ಬಿಟ್ರೆ ಬೇರೆ ಏನು ಇರೋದೇ ಇಲ್ಲ, ಓನ್ಲಿ ಕಾಫಿ ಅಂಡ್ ಚಿಕೋರಿ ಇರುತ್ತೆ. ಅಂಡ್ ಇನ್ನೊಂದೇನು ನೀವು ಇಟ್ಕೊಂಡಿರೋ ಒಂದು ಪ್ಯಾಕ್ ಇನ್ನ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಬೇಸಿಕಲಿ ಇದು ಸ್ಪೆಷಾಲಿಟಿ ಕಾಫಿ ಅಂತ ನಾವು ಮಾಡಿದೀವಿ. ಇದರಲ್ಲಿ ನೀವು ನೋಡ್ಬೋದು ಈ ಪಕ್ಷಿಗಳ ಚಿತ್ರ ಇದೆ. ಹೌದು, ಓಕೆ, ಬ್ಯೂಟಿಫುಲ್ ಬೋರ್ಡ್. ಯಾವ ಬೋರ್ಡ್ ಇದು? ಸೊ ಇದು ಬಂದ್ಬಿಟ್ಟು ಇಲ್ಲೇ ಹಾಕಿದೀವಿ, ಗ್ರೇಟರ್ ರಾಕೆಟೆಡ್ ಟೈಲ್ ಡ್ರೋಂಬು ಅಂತ ಅಂದ್ಬಿಟ್ಟು. ಈ ನಮ್ಮ ಮಲೆನಾಡು ಭಾಗದಲ್ಲಿ ಇದನ್ನ ಕಾಗೆ ಸಿಳ್ಳು ಅಂತ ಕೂಡ ಕರಿತೀವಿ. ಏನಕ್ಕೆ ನಾವು ಈ ಚಿತ್ರಗಳನ್ನ ಹಾಕಿದೀವಿ ಅಂತಂತಂದ್ರೆ, ಇದು ನಮ್ಮ ಮಲೆನಾಡಲ್ಲಿರುವಂತ ವಿಶೇಷವಾಗಿರುವಂತ ಒಂದು ಪಕ್ಷಿಗಳ ಪ್ರಭೇದಗಳು ಇದು ನಮ್ಮ ಕಾಫಿ ತೋಟಗಳಲ್ಲಿ ಇರ್ತವೆ. ಇದರಿಂದ ಒಂದು ಇಕೋಸಿಸ್ಟಮ್ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಇದು ನಮ್ಮ ಎನ್ವಿರಾನ್ಮೆಂಟ್ಗೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಕಾಫಿಗೆ ಆ ಪಕ್ಷಿಗಳ ಹೆಸರನ್ನ ಇಟ್ಟಿದ್ದೀವಿ ನಾವು. ಅಂಡ್ ಈ ಪ್ಯಾಕಿಂಗು ಅಷ್ಟೇನೆ. ಇದ್ರಲ್ಲಿ ಏನಾಗುತ್ತೆ, ಇದನ್ನ ಟೇರ್ ಆಫ್ ಜಿಪ್ ಲಾಕ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಇದು ಪ್ಯೂರ್ ಕಾಫಿ, ಇದ್ರೊಳಗಡೆ ಚಿಕೋರಿ ಇರೋದಿಲ್ಲ. ಇದು ಅರೇಬಿಕಾ 80% ಅಂಡ್ ರೋಬಸ್ಟಾ 20%. ಸೊ ನಾವು ಮನೆ ಒಳಗಡೆ ಲೈಕ್ ದಿ ಬ್ಲಾಕ್ ಕಾಫಿ ದಟ್ ನೀವು ಏನು ಇವತ್ತು ಆಹ್ಲಾದಿಸಿರಲ್ಲ, ಅದು ಇದೆ. ಸೊ ಯು ಕ್ಯಾನ್ ನೀವು ಇದೇ ಮನೆ ಒಳಗಡೆನೂ ನಿಮ್ಗೆ ಇದೇ ಒಂದು ಅನುಭೂತಿ ಬೇಕು ಅಂತಂದ್ರೆ ಈ ಬ್ಲೆಂಡ್ ನ ನಾವು ನಿಮ್ಗೆ ಪ್ರಿಫರ್ ಮಾಡಿ ಹೇಳ್ತೀವಿ. ಸೊ ದಿಸ್ ಇಸ್ ದ ಬ್ಲೆಂಡ್ ವಿಚ್ ಯು ನೀಡ್ ಟು ಟೇಕ್ ಹೋಮ್ ಅಂಡ್ ದೆನ್ ಪ್ರಿಪೇರ್ ಡಿಕಾಕ್ಷನ್ ಅಂಡ್ ಒಂದು ಪ್ರಾಪರ್ ರೇಷಿಯೋದಲ್ಲಿ ನೀವು ಅಮೆರಿಕಾನೋ ಅಂತ ನೀವು ಮಾಡ್ಕೊಂಡು ಬಹಳ
ಅದ್ಭುತವಾಗಿರುತ್ತೆ. ಅಂಡ್ ಇದು ಟೇರ್ ಆಫ್ ಜಿಪ್ ಲಾಕ್ ಆಗಿರೋದ್ರಿಂದ ಇದು ಆ ಜಿಪ್ ಲಾಕ್ ನ ನೀವು ಓಪನ್ ಮಾಡಿದ್ಮೇಲೆ ಮತ್ತೆ ನೀವು ಅದನ್ನ ಜಿಪ್ ಲಾಕ್ ಮಾಡ್ಬಿಟ್ಟು ಹಾಗೆ ಇಡ್ಬೋದು. ನೀವು ಇದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋ ಅಗತ್ಯ ಇಲ್ಲ. ಇದ್ರೊಳಗಡೆನೆ ಇದೇ ಪ್ಯಾಕ್ ಒಳಗಡೆನೆ ನೀವು ಅದು ಮುಗಿಯೋರ್ಗು ಇದ್ರಲ್ಲೇ ಇಟ್ಕೊಂಡು ಕಾಫಿನ ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ಈ ತರ ಪ್ಯಾಕಿಂಗ್ ಮಾಡಿದೀವಿ ಸ್ಪೆಷಾಲಿಟಿ ಕಾಫಿ. ಮಾಡ್ಬೋದು ಸರ್. ಇದರಲ್ಲಿ ಅರೇಬಿಕಾ ಅಂಡ್ ರೋಬಸ್ಟಾ ಬ್ಲೆಂಡ್ ಮಾಡಿರುವಂತದ್ದು. ನಮ್ಮಲ್ಲಿ ಪ್ಯೂರ್ ಅರೇಬಿಕಾ ಕೂಡ ಇದೆ, ಪ್ಯೂರ್ ರೋಬಸ್ಟಾ ಕಾಫಿ ಕೂಡ ನಾವು ಮಾಡಿದೀವಿ. ಅದನ್ನ ಇಷ್ಟಪಡುವಂತ ಜನಗಳು ಇದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಯಾಕಂದ್ರೆ ನಮ್ಗೆ ಆನ್ಲೈನ್ ಅಲ್ಲಿ ಆರ್ಡರ್ಸ್ ಬರ್ತಾ ಇರುತ್ತೆ ಯೂನಿಕ್ ಆಗಿ ಸ್ಪೆಷಾಲಿಟಿ ಕಾಫಿ. ಸೊ ನೀವು ನಮ್ಮ surprisecoffee.in ಹೋದ್ರೆ ಅಲ್ಲಿ ನಮ್ಮ ಎಲ್ಲಾ ವೆರೈಟಿ ಕಾಫಿಗಳು ಅಲ್ಲಿ ಸಿಗುತ್ತೆ. ಭಾರತದಾದ್ಯಂತ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು. ನಮಸ್ಕಾರ. ಏನಂದ್ರೆ ಈಗ ನಾವೆಲ್ಲ ಮಲೆನಾಡಿಗರು. ಮಲೆನಾಡು ಅಂದ್ರೆ ನಮಗೆ ಮೊದಲನೇದಾಗಿ ನೆನಪಾಗಂತದ್ದು ಕಾಫಿ. ಈ ಕಾಫಿ ನಮ್ಮ ಹಾಸನದಲ್ಲಿ ತುಂಬಾ ಜನ ಅಂದ್ರೆ ಬಹುತೇಕ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದ್ರೆ ಸ್ಥಳೀಯವಾಗಿ ಒಂದು ಬ್ರ್ಯಾಂಡ್ ಈಗ ನಾವು ನೋಡಿದ್ವಿ, ತುಂಬಾ ಬ್ರ್ಯಾಂಡ್ಗಳೆಲ್ಲ ಬೇರೆ ಬೇರೆ ಎಲ್ಲಿಂದನೋ ಬಂದವರು ಅವ್ರ ಬ್ರ್ಯಾಂಡ್ ಅನ್ನು ಇಲ್ಲಿ ಕಟ್ಕೊಂತ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಮ್ಮೂರಿನ ಈ ಸಕಲೇಶಪುರ ತಾಲೂಕಿನ ನಮ್ಮ ಜನ ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ಮಾಡಿ, ಏನು ಸರ್ಪ್ರೈಸ್ ಅಂತ ಹೇಳಿ ಬ್ರ್ಯಾಂಡ್ ಮಾಡಿರ್ತಕ್ಕಂಥದ್ದು ತುಂಬಾ ನಮಗೆ ಖುಷಿ ಆಗುತ್ತೆ. ನಾವೆಲ್ಲ ಹಿಂದೆ ಎಲ್ಲ ಬರೀ ಟೀ ಕುಡಿತಾ ಇದ್ವಿ, ಟೀ ಅಡಿಕ್ಟ್ ಆಗಿದ್ವಿ. ಆದ್ರೆ ಈಗ ನಮ್ಮನ್ನ ಕಾಫಿಗೆ ಅಡಿಕ್ಟ್ ಮಾಡಿ ಅಂತ ಇವರೇ ನಮ್ಮ ಯಾಕೆಂದ್ರೆ ನಾವು ಬೆಳಿಗ್ಗೆ ರೊಟೀನ್ ಶುರುವಾಗದೆ ಸರ್ಪ್ರೈಸ್ ಇಲ್ಲಿ ಬಂದು ಒಂದ್ ಸಿಪ್ ಕುಡ್ದಿಲ್ಲ ಅಂದ್ರೆ ನಮಗೆ ಮುಂದಕ್ಕೆ ಹೋಗಕ್ಕೆ ಏನ್ ತಲೆ ಓಡಲ್ಲ ಆ ಕಡೆ ಈ ಕಡೆಗೆ ಅಂತ ಹೇಳಿದ್ರು. ಹಾಗಾಗಿ ಸರ್ಪ್ರೈಸ್ ಅನ್ನೋ ಬ್ರಾಂಡ್ ಇದೆಯಲ್ಲ, ಇದು ತುಂಬಾ ಅದ್ಭುತವಾಗಿ ಕೊಡ್ತಾರೆ. ಮತ್ತೆ ನೋಡ್ತೀವಿ ಕೆಫೆಗಳಲ್ಲಿ ಕಾಫಿ ಒಂದಷ್ಟು ಬೇರೆ ಬೇರೆ ತರದೇ ನ್ಯೂ ಇದ್ರಲ್ಲೆಲ್ಲ ಕೊಡ್ತಾರೆ. ಆದ್ರೆ ನಮಗೆ ಕಾಫಿ ಕುಡ್ದಾಗ ನಮಗೆ ಎಷ್ಟು ಅದು ಟೇಸ್ಟ್ ಜೊತೆ ನಮ್ಮ ಮನಸ್ಸಿಗೆ ಆಹ್ಲಾದ ಅನಿಸ್ಬೇಕು. ಹೌದು, ಈಗ ನಾವು ನೋಡ್ತೀವಲ್ಲ ಟಿವಿಲಿ ಬೇರೆ ಬೇರೆದೆಲ್ಲ ತೋರಿಸ್ತಾರಲ್ಲ, ಮನಸ್ಸಿಗೆ ಖುಷಿ ಕೊಡ್ಬೇಕದು, ನಮ್ ಫೀಲ್ ಆಗ್ಬೇಕದು. ಕಾಫಿ ಅಂದ್ರೆ ಹಿಂಗೆ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಲ್ಲ, ಬಟ್ ಆ ಫೀಲು ಈ ಕಾಫಿ ಕುಡಿದಾಗ ನಮಗೆ ಬರ್ತಾ ಇದೆ. ಮೇಜರ್ ಆಗಿ ನಮಗೆ ಬಹಳ ಇಷ್ಟವಾದ ಅಂದ್ರೆ ನಮ್ಮ ಒಂದು ಸರ್ಪ್ರೈಸ್ ಅನ್ನೋ ಒಂದು ಹೆಸರು. ಇಲ್ಲಿ ನೋಡಿ ಅದೆಲ್ಲ ತುಂಬಾ 2 ವರ್ಷದಿಂದ 3-4 ವರ್ಷದಿಂದ ಅವರೆಲ್ಲ ತುಂಬಾ ಇದ್ರ ಬಗ್ಗೆ ರಿಸರ್ಚ್ ಮಾಡಿರಂತ. ಸುಮ್ಮನೆ ಬಂದ್ಬಿಟ್ಟು ನಂದು ಒಂದು ಕೆಫೆ ಇದೆ ರಾತ್ರಿ ಹೇಳ್ತೇವೆ ಅದಲ್ಲ, ಬಟ್ ಇವ್ರು ಪ್ರೀತಿಯಿಂದ ಮಾಡಿರೋಂತ ಇದು ಪ್ರೀತಿಯಿಂದ ಅಂದ್ರೆ ಕೇವಲ ಇದು ವ್ಯಾವಹಾರಿಕ ದೃಷ್ಟಿ ಅಲ್ಲ, ನಮ್ದು ಇರ್ಬೇಕು, ನಮ್ದೇ ಆದಂತ ಬ್ರಾಂಡ್ ಇರ್ಬೇಕು ಅನ್ನೋ ಹಿನ್ನೆಲೆ ಒಳಗೆ ಎಲ್ಲಾ ತರದಲ್ಲೂ ಪ್ರಯೋಗಗಳನ್ನ ಮಾಡಿ ಈ ಒಂದು ಕಿತೆಗೆ. ಯಾಕೆ ಬೆಳಿಗ್ಗೆ ನೋಡ್ಬೇಕು ನೀವು ಬಂದ್ರೆ, ಬೆಳಿಗ್ಗೆ 6 ಗಂಟೆ ಶುರುವಾದ್ರೆ ಹೆಚ್ಚು ಕಡಿಮೆ 10 ಗಂಟೆವರೆಗೂ ಸೇಮ್ ಜನ ಇರ್ತಾರೆ. ಹಾಗಾಗಿ ನಾವು ಟೀ ಕುಡಿತಿದ್ದವ್ರಿಗೆ ಸರ್ಪ್ರೈಸ್ ಮೂಲಕ ನಮ್ಮನ್ನ ಕಾಫಿಗೆ ಪರಿವರ್ತಿಸಿದ ಕುಖ್ಯಾತಿ ಇವ್ರದೇ. ಹಾಗಾಗಿ ಇನ್ನ ಬಹಳ ಎತ್ತರಕ್ಕೆ ಬೆಳೀಲಿ. ಈಗಾಗಲೇ ಒಂದು 3 ಬ್ರಾಂಚ್ಗಳನ್ನ ಮಾಡಿದ್ದಾರೆ. ಮುಂದೆ ಇದು ಇನ್ನೂ ತುಂಬಾ ಎತ್ತರಕ್ಕೆ ಬೆಳೀತಿದೆ ಅನ್ನೋದು ನಮಗಿದೆ. ಯಾಕೆಂದ್ರೆ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಬ್ರಾಂಡ್ ಅನ್ನ ಈ ಮಟ್ಟಿಗೆ ಎತ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಇವ್ರು ಅದನ್ನ ಸರ್ಪ್ರೈಸ್ ಮೂಲಕ ಮಾಡಿದ್ದಾರೆ. ಜನ ನೀವು ಇಡೀ ಹಾಸನಿಗೆ ಈಗ ಎಲ್ಲ ಕಡೆ ಸರ್ಪ್ರೈಸ್ ಅನ್ನೋದು ಪರಿಚಯ, ಇದೊಂದು ಮನೆ ಮಾತಾಗಿದೆ. ಜೊತೆಗೆ ಒಂದೇನೋ ಅಂತಾರಲ್ಲ, ಎಲ್ಲರಿಗೂ ನಾವೆಲ್ಲ ಸೇರ್ಕೊಳ್ಳೋದಕ್ಕೆ ಒಂದು ಜಾಗ, ಇಲ್ಲಿ ಪ್ರೀತಿ ಖುಷಿ ಎಲ್ಲಾ ತರದ ಇವರು ಬರ್ತಾರೆ ಇಲ್ಲಿ. ಕಾಲೇಜ್ ಹುಡುಗರಿಂದ ಹಿಡಿದು ಅಪ್ ಟು ಪೊಲಿಟಿಷಿಯನ್ಸ್ ಇಂದ ಹಿಡಿದು ಎಲ್ಲರಿಗೂ ಇದು ಸರ್ಪ್ರೈಸ್ ಬೇಕೇ ಬೇಕು ಅನ್ನೋ ಸ್ಥಿತಿಗೆ ಬಂದಿದೆ. ಹಾಗಾಗಿ ಇನ್ನೂ ಕೂಡ ಒಳ್ಳೆ ಕಾಫಿ ನಿಮಗೆ ಸಿಗುತ್ತೆ. ಬನ್ನಿ, ಯಾರು ಹೊರಗಡೆ ಇದ್ದವರೆಲ್ಲ ನೀವು ಕೇಳಿರ್ಬೋದು. ಒಂದ್ಸಲ ಇದು ನಮ್ದೇ ಈಗ ಆಲ್ಮೋಸ್ಟ್ ನಮ್ಮೂರವರೇ ಮಾಡಿರೋದ್ರಿಂದ ನಾವೇ ಒಂದ್ ರೀತಿ ಅದಕ್ಕೆ ನಮ್ಮ ಪ್ರಮೋಷನ್ ಮಾಡ್ತಾ ಇದೀವಿ. ಬನ್ನಿ ನೀವು ಎಲ್ಲಿದ್ದೀರಾ ಅಂದ್ರೆ ಸರ್ಪ್ರೈಸ್ ಹತ್ರ ಇದೀನಿ ಬಂದ್ರೆ ಈಗ ಗೊತ್ತಾಗ್ಬಿಡುತ್ತೆ ಬ್ರಾಂಡ್ ಆಗಿದೆ. ಹಂಗಾಗಿ ಒಳ್ಳೇದಾಗಲಿ ಸರ್. ಸೊ ಕಳೆದ 1 ವರ್ಷದಿಂದ ನೀವು ಇಟ್ಕೊಂಡಿರೋ ಅಂತ ಈ ವಿಶ್ವಾಸದಿಂದ ನಮ್ಗೆ ಜವಾಬ್ದಾರಿ ಅನ್ನೋದು ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ನಾವು ಇದೇ ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕು, ಇದೇ ರೀತಿ ನಮ್ಮ ಕಸ್ಟಮರ್ಗಳಿಗೆ ಒಂದು ಶಕ್ತಿನ ತುಂಬ್ತಾ ಇರಬೇಕು, ಒಂದು ಒಳ್ಳೆ ಅನುಭವನ ಕೊಡ್ತಾನೆ ಇರಬೇಕು ಅನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಇನ್ನೊಂದು ವಿಚಾರನ ಇಲ್ಲಿ ಹೇಳಲೇಬೇಕು. ಇವರು ಮಾಲೀಕರು, ಆದ್ರೆ ನಾವು ದಿನ ಬಂದಾಗ ನಮ್ಮನ್ನ ಕರೆದು ಅಷ್ಟೇ ಪ್ರೀತಿಯಿಂದ ಕೊಡಂತವ್ರು ನಮ್ಮ ಯೋಗೇಶ್ ಅಣ್ಣ ಇರ್ಬೋದು. ಇವರೆಲ್ಲ ಬಹಳ ಖುಷಿ ಆಗುತ್ತೆ. ಇವ್ರು ಇರ್ತಾರೆ, ಮತ್ತೆ ಎಲ್ಲೆಲ್ಲ ಇವ್ರ ಬಿಸ್ನೆಸ್ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಇವ್ರಿಗಿಂತಲೂ ಹೆಚ್ಚಾಗಿ ನಮಗ ಅವ್ರಿಗೊಂದು ಬಾಂಡಿಂಗ್ ಇದೆ. ನಾವು ಬಂದ ತಕ್ಷಣ ಇಷ್ಟೇ
ಇದೇ ಕೊಡ್ಬೇಕು, ಇದೇ ಕೂಡ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ನೋಯಿಂಗ್ ದ ಕಸ್ಟಮರ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಎಸ್ ಅದೇ ಪ್ರತಿಯೊಬ್ಬರ ಕಸ್ಟಮರ್ ಗ್ರಾಹಕರಿಗೆ ಏನು ಬೇಕು ಅದನ್ನ ಕೊಡುವಂತ ಏನು ಟೀಮ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ತುಂಬಾ ಮತ್ತೆ ಈ ಸಂಸ್ಕರಿಸಿದ ಇವೆಲ್ಲ ಇರುತ್ತಲ್ಲ ಆತರ ಈ ಲೋಟಗಳನ್ನ ಬೇರೆ ಕಡೆ ಸುಮ್ನೆ ಇಲ್ಲಿ ಬಿಸಿಲಿ ಕಣ್ಣೆದ್ರಿಗೆ ಬಿಸಿ ನೀರಲ್ಲಿ ಅದನ್ನ ಇದು ಮಾಡಿ ಒಂದ್ಸಲ ವಾಶ್ ಮಾಡ್ಕೊಂಡು ಅದನ್ನ ಏನ್ ಹಿಂಗೆ ಕೈಯಲ್ಲಿ ಮುಟ್ಟೋದೇ ಇಲ್ಲ, ಸ್ಟಿರೈಡ್ ಮಾಡಿ ಆತರ. ಹಂಗಿದ್ದಾಗ ಈಗ ಜನ ದುಡ್ಡಿಗೆ ಯಾರು ಇದ್ ಮಾಡಲ್ಲ ಸರ್. ಕ್ಲೀನ್ ಮತ್ತೆ ರುಚಿ ಇವೆರಡು ಕರೆಕ್ಟ್ ಆಗಿ ಕೊಟ್ರೆ ನೀವು ಏನೇ ಇದ್ರು ಜನ ಬರ್ತಾರೆ. ಮತ್ತೆ ಪ್ರೈಸ್ ಕೂಡ ತುಂಬಾ ಪ್ರೈಸ್ ಕೂಡ ಕಡಿಮೆ ಇದೆ. ಈಗ ನಾವು ಹೊರಗಡೆ ಹೋಗಿ ಕಾಫಿ 45 ರೂಪಾಯಿಗೆ ಬೈಟ್ ಕಾಫಿ ಕುಡಿತೀವಿ, 20 ರೂಪಾಯಿಗೆ ಸಿಕ್ತಾಗ ಅದು ಒಳ್ಳೆ ಬೆಸ್ಟ್ ಕ್ವಾಲಿಟಿ. ಈ ಕಾಫಿಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕಾಫಿ ರೇಟ್ ಜಾಸ್ತಿ ಆಗೋಗಿದೆ ಅಂತ, ಆದ್ರೆ ಇಲ್ಲಿ ಇನ್ನು 20 ರೂಪಾಯಿ ಇದೆ. ಹಂಗಾಗಿ ಯಾಕೆ ಮಾಡಿಲ್ಲ ಸರ್, ಏನೋ ಇವಾಗ ಪ್ರಾಸೆಸ್ ಇದೆಯಲ್ಲ ನೀವು ಎಲ್ಲಿ ಹೋಗಿ ಸಿಗುದಿಲ್ಲ ಈ ಪ್ರಾಸೆಸ್. ಏನು ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನು ವಿದೇಶದ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇವತ್ತು ಇವರು ಕಾಫಿ ಮಾಡ್ಲಿಕ್ಕೆ ಇವತ್ತು ಹಾಸನದಲ್ಲಿ ಏನೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಿ. ನಾಟ್ ಈಸಿ ಸರ್. ಏನೋ ಒಂದು ನೀವು ಯಾವ್ದೇ ಕಾಫಿ ಪ್ಲೇಸಿಗೆ ಹೋಗಿ ನಾರ್ಮಲ್ ಕಾಫಿ ಕೊಡ್ತಾರೆ ನಿಮಗೆ, ಬಟ್ ಏನೋ ಒಂದು ಪ್ರತಿಯೊಂದು ಬೀನ್ ಕೂಡ ನಿಮ್ಮ ಒಂದು ಲ್ಯಾಬ್ ಟೆಸ್ಟ್ ಆಗಿ ಬರುತ್ತಲ್ಲ, ಅದು ತುಂಬಾ ಒಂದು ವಿಶೇಷವಾಗಿ ಒಂದು ನೀವು ಕಾಳಜಿನ ಕಸ್ಟಮರ್ಗೆ ವಹಿಸ್ತಿದ್ದೀರಾ ಅಂತ ಅದು ತೋರಿಸುತ್ತೆ. ಸದ್ಯಕ್ಕೆ ಹಾಸನದಲ್ಲಿ ಸರ್ಪ್ರೈಸ್ ಅಂದ್ರೆ ಅದು ಒಂದ್ ಹಂತ ದಾಟದು. ಅದನ್ನ ನಿರಂತರವಾಗಿ ಉಳಿಸ್ಕೊಂಡು ಹೋಗಂತದ್ದು ಇವ್ರ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಯಾಕೆಂದ್ರೆ ಒಂದು ಸಲ ಬ್ರಾಂಡ್ ಏನು ಶೇರ್ ಮಾರ್ಕೆಟ್ ಅಲ್ಲಿ ಇರುತ್ತಲ್ಲ, ಇಲ್ಲಿ ಒಂದ್ಸಲ ಚೆನ್ನಾಗಿಲ್ಲ ಅಥವಾ ಮತ್ತೇನು ಅಂತ ಆಗ್ಬಿಟ್ರೆ ಅದು ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗ್ಬಿಡುತ್ತೆ ಬೇರೆಯವ್ರಿಗೆ. ಜನ ಸೇರೋದೇ ಈ ಜಾಗ. ಹಂಗಾಗಿ ಅದನ್ನ ನಿಜವಾಗ್ಲೂ ತುಂಬಾ ನೀಟಾಗಿ ಪ್ರೀತಿಯಿಂದ ಮಾಡಿ, ಪ್ರೀತಿಯಿಂದ ಕಾಫಿ ಅಂತಾರಲ್ಲ ಹಂಗೆ ಪ್ರೀತಿಯಿಂದಲೇ ಇವ್ರು ಅದನ್ನ ಕಟ್ತಾ ಇದಾರೆ. ಜೊತೆಗೆ ಅವರ ಸಿಬ್ಬಂದಿಗಳಿಗಂತೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು, ಅವರಿಗೂ ವಿಶೇಷವಾಗಿ ನಾನು ಕೃತಜ್ಞತೆ. ಹಾಗೂ ಸರ್ ಇವತ್ತು ಏನು ವರ್ಲ್ಡ್ ಕಾಫಿ ಡೇ ಇದೆ, ನಮ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು, ತುಂಬಾ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರು ಇವತ್ತು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಸಿನೆಸ್. Thank you very much, sir. Hope to see you again and again. Definitely, sir. I hope you keep enjoying our coffee. Yes. Thank you so much, sir. Thank you. ನಮಸ್ಕಾರ ವೀಕ್ಷಕರೇ. ಎಲ್ಲಾ ಕಾಫಿ ಪ್ರಿಯರಿಗೆ ನಮ್ಮ ಸರ್ಪ್ರೈಸ್ ಕಾಫಿ ತಂಡದಿಂದ ಅಂತಾರಾಷ್ಟ್ರೀಯ ಕಾಫಿ ದಿನದ ಶುಭಾಶಯಗಳು. ಸರ್ಪ್ರೈಸ್ ಕನ್ನಡ ಪೋಸ್ಟ್, ಇದು ಸುದ್ದಿಯ ವಿಳಾಸ.